ಅಂದ್ರೇನು, ಅವಕ್ಕೆ ವಿಶೇಷ ಪ್ರಾಮಾಣ್ಯ ಹತಕ್ಕೆ ಪರವಿದ್ಯೆ ಅಂತ ಬರಲಿಕ್ಕೆ ಹೆಸರು ಮೊದಲಾದ ಹೇಳಿ ಸರ್ವತ್ರ ಅನುಗತತ್ವೇನ ಎಲ್ಲ ಇಡೀ ಒಂದು ಬ್ರಹ್ಮಸೂತ್ರ 564 ಸೂತ್ರಗಳಿಗೂ ಕೂಡ ಓಂಕಾರ ಇರಲಿ ಅಂತ ಹೇಳೋ ದೃಷ್ಟಿಯಿಂದಾಗಿಯೇ ಅದನ್ನು ಪ್ರತ್ಯೇಕ ಪೃಥಕ್ ಓಂ ಕ್ರಿಯತೆ. ಪೃಥಕ್ ಅಂದರೆ ಅಸಂಹಿತತೆಯ, ಅದನ್ನು ಸಂಧಿ ಮಾಡದೇನೆ ಹೇಳಿದ್ದಾರೆ ಎಂಬುದು ವಿಶೇಷ. ಆದ್ದರಿಂದ ಪ್ರತಿ ಸೂತ್ರಕ್ಕೂ ಓಂಕಾರ ಇದೆ. ಮೊದಲನೇ ಸೂತ್ರಕ್ಕೆ 2 ಓಂಕಾರ ಇದೆ ಮತ್ತು ಆದ್ಯಂತಗಳಲ್ಲೂ ಇರಬೇಕು. ಓಂ ಅಥಾತೋರ್ಮಜಿ ಓಂ ಓಂ ಅಥಾತೋರ್ಮ ಜ್ಞಾಸ ಓಂ ಓಂ ಜನ್ಮಾದ್ಯಶಯತಃ ಓಂ ಈ ರೀತಿ ಹೇಳಬೇಕು. ಹೊರತಿಲ್ಲದೆ ಹೋದರೆ ಅದು ಏನಾಗಿದೆ ವಿದ್ಯೆ ಅಲ್ಲ. ಮೊದಲಿಗೊಮ್ಮೆ ಕೊನೆಗೊಮ್ಮೆ ಹೇಳಿಬಿಟ್ಟು ಸಾಕಲ್ಲ ಅಂತ ಕೇಳಿದರೆ ಇಲ್ಲ. ಪ್ರತಿಯೊಂದು ಬ್ರಹ್ಮಸೂತ್ರವೂ ಕೂಡ ಪ್ರತ್ಯೇಕವಾಗಿ ಒಂದು ಶಾಸ್ತ್ರ ಹೇಳಬೇಕು ಅಂತೇಳಿ, ಒಂದೊಂದು ಸೂತ್ರವೂ ಕೂಡ ಒಂದೊಂದು ಶಾಸ್ತ್ರ ವಿಚಾರ. ಆದ್ದರಿಂದ ಪ್ರತಿ ಸೂತ್ರಕ್ಕೂ ಓಂಕಾರ ಹೇಳಬೇಕು. ಸರ್ವತ್ರ ಅನುಗತತ್ವೇನ ಪೃಥಕ್ ಓಂ ಕ್ರಿಯತೆ ಅಖಿಲೈಹಿ. ಈಗ ಜಿಜ್ಞಾಸಾಧಿಕರಣ ಇದೀಗ. ಓತತ್ವವಾಚಿ ಓಂಕಾರೋ ವಕ್ತ್ಯಸೌ ತದ್ಗುಣೋ ತತಾಂ ಸಯೇವ ಬ್ರಹ್ಮಶಬ್ದಾರ್ಥೋ ನಾರಾಯಣ ಪದೋತಿತಃ. ಓತತ್ವವಾಚಿ ಓಂಕಾರ ವಕ್ತ್ಯಸೌ ತದ್ಗುಣೋ ತತಾಂ. ಓತತ್ವ ಅಂದರೆ ಪೂರ್ಣತ್ವವನ್ನು ಹೇಳ್ತಕ್ಕಂಥದ್ದು ಓಂಕಾರದ ಅರ್ಥ. ಓಂ ಅಂದರೆ ಪೂರ್ಣ ಅಂತ ಅರ್ಥ. ಪರಮಾತ್ಮನಲ್ಲಿ ಏನಿದೆ ಅಂದರೆ ತದ್ಗುಣೋ ತತಾಂ, ಗುಣಪೂರ್ಣತ್ವವನ್ನು ಹೇಳೋದಕ್ಕೋಸ್ಕರವಾಗಿ ಓಂ ಅಂತ ಹೇಳಿ ಅರ್ಥ. ಸಯೇವ ಬ್ರಹ್ಮಶಬ್ದಾರ್ಥೋ ನಾರಾಯಣ ಪದೋದಿತ. ಬ್ರಹ್ಮಶಬ್ದದ ಅರ್ಥನೋದೇನೆ. ಬ್ರಹ್ಮಶಬ್ದಕ್ಕೆ ಬೃಹಂತೋ ಹಿ ಅಸ್ಮಿನ್ ಗುಣ ಅಂತಿರೋದ್ರಿಂದ ಅದು ಗುಣಪೂರ್ಣತ್ವವನ್ನೇ ಹೇಳೋದು. ನಾರಾಯಣ ಶಬ್ದ ಹೇಳೋದು ಅದನ್ನೇ. ನಾರ ಅಂದರೆ ಗುಣ, ಗುಣಪೂರ್ಣತ್ವವನ್ನೇ ಇವೆ. ಆದ್ದರಿಂದ ಇವಿಷ್ಟು ಕೂಡ ಓಂಕಾರದ ಅರ್ಥ. ಸಯೇವ ಭರ್ಗ ಶಬ್ದಾರ್ಥ ವ್ಯಾಹೃತೀನಾಂಚ ಹೋಮತಃ. ಭರ್ಗ ಶಬ್ದಕ್ಕೆ ಭರ್ಗೋ ದೇವಸ್ಯ ಗಾಯತ್ರಿ ಅರ್ಥನೂ ಅದೇ ಆಗಿದೆ. ವ್ಯಾಹೃತೀನಾಂಚ ಸರ್ವಭೂಮತಃ ಭೂಹು ಭುವಃ ಸ್ವಹ ವ್ಯಾಹೃತಿಗಳಿಗೂ ಅದೇ ಅರ್ಥ ಆಗಿದೆ. ಸಾಧಾ ಭಾವನಾಚ್ಚೈವ ಸುತ್ವಾಚ್ಯ ಸೋಯಂ ಪುರುಷ ಇದ್ದೇವೆ. ಭಾವನಾತ್ ಸುತ್ವಾತ್ ಭುವಃ ಅಂಥೇಳಿ. ಆಮೇಲೆ ಸ್ವಹ ಭೂಹು ಭುವಃ ಸ್ವಹ, ಕೊನೆಗೆ ಸೋಯಂ ಪುರುಷ ಇರ್ತೇವೆ. ಪುರುಷೋಕ್ತಕ್ಕೂ ಅದೇ ಅರ್ಥ ಪುರುಷ ಅಂತ ಹೇಳಿದರು. ಸೊ ಎಲ್ಲಿ ಹೋದರೂ ಕೂಡ ಗುಣಪೂರ್ಣತ್ವನೇ ಅರ್ಥ. ಪ್ರತಿಯೊಂದು ಪದನ ಏನು ಹೇಳುತ್ತೆ ಅಂತ ಆಯ್ತೀಗ, ಪರಮಾತ್ಮನನ್ನು ಹೇಳುತ್ತೆ ಅಂದರೆ ಒಂದೇ, ಗುಣಪೂರ್ಣತ್ವ ದೋಷ ದೂರತ್ವ ಹೇಳುತ್ತೆ ಅಂದರೆ ಒಂದೇ. ಗುಣಪೂರ್ಣತ್ವ ದೋಷ ದೂರತ್ವ ಹೇಳದೆ ಹೋದರೆ ಅದು ದೇವರ ಲಕ್ಷಣನೇ ಅಲ್ಲ. ಮಾತನ್ನು ಅರ್ಥ ಮಾಡಿಕೊಂಡ್ರೆ ಯಾವ ಶಬ್ದವೂ ಕೂಡ ಪರಮಾತ್ಮನ ಹೀಗೆ ಪ್ರತಿಪಾದನೆ ಮಾಡ್ತಾ ಇದೆ. ಭಾವನಾಚ್ಚೈವ ಸುತ್ವಾಚ್ಯ ಸೋಯಂ ಪುರುಷ ಇತ್ಯಪಿ. ಮುಂದೆ ಸಯೇವ ಸರ್ವವೇದಾರ್ಥ. ಎಲ್ಲ ವೇದಗಳಿಗೆ ಅದೇ ಅರ್ಥನೇ. ಎಲ್ಲಿಂದ ಬಂತಿದ್ದು ಓಂಕಾರ ಶುರು ಮಾಡಿಬಿಟ್ಟು ಎಷ್ಟು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ವೇದಾರ್ಥ ಜಿಜ್ಞಾಸ್ಯೋಯಂ ವಿಧೀಯತೆ. ಆದ್ದರಿಂದಲೇ ಜಿಜ್ಞಾಸ್ಯ ಈತ. ಸರ್ವಶ್ರೇಷ್ಠನಾದವನನ್ನು ಜಿಜ್ಞಾಸೆ ಮಾಡಬೇಕು. ಅವ್ರು ಹೋದಾಗ ಬೆಸ್ಟ್ ತೊಗೊಂಬ ಅಂತ ಹೇಳ್ತಾರಲ್ಲ, ಹಾಕಿ ಬೆಸ್ಟ್ ತೊಗೊಂಡು ಬಾ. ಯಾವ ತೊಗೊಳಕ್ಕಾದ್ರೆ ಮತ್ತೆ ಬರ್ತೀನಿ, ರೆಡಿಯಾಗಿ ಬರ್ತೀನಿ ನಿಮ್ಮ ರೀತಿಯಲ್ಲಿ ಹೋಗ್ಬೇಕೆ ಹೊರತು ಇದೇ ಸಾಕು ಅಂತ ಅನ್ಸಿದ್ರೆ ಅದು ಇವನೇ ಉತ್ತಮನಲ್ಲ ಅಂತ. ಒಳ್ಳೆ ವಿವೇಕಿಯಾದವನು ಯಾವಾಗಲೂ ಯಾವುದನ್ನು ಆರಿಸ್ಕೊತಾನೆ, ಬೆಸ್ಟ್ ಆರಿಸ್ತಾನೆ. ಇವತ್ತು ಬೆಸ್ಟ್ ಭಗವಂತನಾದ್ದರಿಂದ ಎಲ್ಲ ಕಾಲಕ್ಕೂ ಯಾರನ್ನು ಚಿಂತನೆ ಮಾಡಬೇಕೋ ದೇವರನ್ನೇ ಚಿಂತನೆ ಮಾಡಬೇಕು. ಗುಣಪೂರ್ಣ ಮತ್ತು ದೋಷ ದೂರ ಅಂತಲೇ ಚಿಂತನೆ ಮಾಡಬೇಕು ಎಂಬುದು ವಿಶೇಷ. ಸಯೇವ ಸರ್ವವೇದಾರ್ಥ ಜಿಜ್ಞಾಸ್ಯೋಯಂ ವಿಧೀಯತೆ. ಆದ್ದರಿಂದ ಇವನನ್ನೇ ಪ್ರಥಾತೋ ಬ್ರಹ್ಮ ಜಿಜ್ಞಾಸ ಅಂದರೆ ಬ್ರಹ್ಮ ಯಾರೋ ಅಲ್ಲ, ಪರಮಾತ್ಮನೇ ಬ್ರಹ್ಮ, ವಿಷ್ಣುವೇ ಬ್ರಹ್ಮ ಅಂತ ಅರ್ಥ. ಅದಕ್ಕೆ ಇವರೇನು ಹೇಳಿದ್ರು ಆತ್ಮಜಿಜ್ಞಾಸ. ಆತ್ಮಜಿಜ್ಞಾಸ ಅಂತ ಹೇಳಿದರೆ ಇರೋದು ಒಂದೇ ಆತ್ಮ. ಆ ರೀತಿ ಹೇಳಿದ್ರಿಂದ ಅದು ಗುಣಪೂರ್ಣತ್ವ ದೋಷದ ಅರ್ಥ ನಮ್ಮಲ್ಲಿ ಇದೆಯೇ ಹಾಗಿದ್ರೆ ಇಲ್ಲ. ಶಬ್ದ ವಾಚ್ಯರಲ್ಲ ನಾವು, ಬ್ರಹ್ಮಶಬ್ದ ವಾಚ್ಯರಲ್ಲ, ಯಾವ ಶಬ್ದದಿಂದನೂ ವಾಚ್ಯರಲ್ಲ. ಯಾಕಂದ್ರೆ ಯಾವ ಶಬ್ದ ಕೇಳೋದು ಆದ್ದರಿಂದ ಸುಮ್ಮನೆ ಉಪಚಾರಕ್ಕೆ ಹೇಳೋದೇ ಹೊರತು ಮುಖ್ಯವಾಗಿ ಆತ್ಮ ಜೀವೋ ವಿನಯತಾ ಸಾಕ್ಷಿ. ಜೀವ ಶಬ್ದವನ್ನು ಹೇಳೋದು ಯಾರನ್ನು? ಮುಖ್ಯವಾಗಿ ದೇವರನ್ನೇ. ಆದ್ದರಿಂದ ಯಾವ ಶಬ್ದವೂ ಎಲ್ಲ ಶಬ್ದವನ್ನು ದೇವರು ಹೇಳಿದ್ರೆ ಒಂದು ಶಬ್ದವೂ ನಮ್ಮನ್ನು ಹೇಳೋದಿಲ್ಲ. ಗೊತ್ತಾಯ್ತಾ? ಒಂದು ಎಷ್ಟು ಮಟ್ಟಿಗೆ ಚೂರು ಹೇಳಿದ್ರೆ ಏನು ಉಪಯೋಗ? ಅದು ಅರ್ಥ ಆಯ್ತಾ? ಉಪ್ಪು ಕಡಿಮೆ ಇದೆ, ಉಪ್ಪು ಹಾಕಿಲ್ಲ. ಉಪ್ಪು ಕಡಿಮೆ ಇದೆ ಅಂತ ಹಾಕಿಲ್ಲ ಅಂತಾರೆ ಅರ್ಥ. ಹಾಕಿದ್ದಾರೆ ಕಡಿಮೆ ಇದ್ದದಕ್ಕೆ ಹಾಕಿಲ್ಲ. ಅದು ಬ್ರಹ್ಮಶಬ್ದ ವಾಚ್ಯತ್ವ ಇಲ್ಲ, ಆತ್ಮಶಬ್ದ ವಾಚ್ಯತ್ವ ಇಲ್ಲ, ಯಾವ ಜೀವಶಬ್ದ ವಾಚ್ಯತ್ವನೂ ಇಲ್ಲ. ಆದ್ದರಿಂದ ಘಟಕ್ಕೆ ಘಟಶಬ್ದ ವಾಚ್ಯತ್ವ ಇಲ್ಲ ಪೂರ್ತಿಯಾಗಿ. ಯಾಕೆ? ಮುಖ್ಯ ಹೇಗೆ ಘಟನೆ ಮಾಡುತ್ತೆ ಪಾಪ, ನೀರು ಘಟನೆ ಮಾಡುತ್ತೆ ಅಷ್ಟೆ. ಸರ್ವಂ ಘಟತ ಐತೆ ಘಟ, ಎಲ್ಲವನ್ನೂ ಘಟನೆ ಮಾಡ್ತಾನೆ ಪರಮಾತ್ಮ. ಎಲ್ಲ ಯೋಚನೆ ಮಾಡಿದರೆ ಅದು ದೇವರನ್ನ ಯಾವಾಗ ಯೋಚನೆ ಮಾಡಕ್ಕೆ ಬರುತ್ತೆ. ಯಾವ ಶಬ್ದ ಕಿವಿ ಬಿದ್ದರೂ ಏನು ಹೇಳುತ್ತೆ? ಅದು ದೇವರನ್ನು ಹೇಳುತ್ತೆ. ಋಣತೆ, ಅದಕ್ಕೆ ಅಲ್ದ ಶಬ್ದ ಕಿವಿ ಬೀಳಲಿ ಅಂತೇಳಿ ಕಿವಿಗೆ ಬಾಗಿಲೇ ಇಲ್ಲ, ಯಾವಾಗಲೂ ಓಪನ್. ಅದು ಬಾಯಿ ಬಾಗಿಲಿದೆ, ಕಿವಿ ಕಣ್ಣಿಗೂ ಬಾಗಿಲಿದೆ.
ಕಿವಿ ಮಾತ್ರ ಬಾಗಲಿಲ್ಲ, ಶ್ರವಣ ಯಾವಾಗಲೂ ಮಾಡಬೇಕು ಅಂತ. ಶಬ್ದ ಕಿವಿ ಬರುತ್ತೆ, ದೇವರ ತಕ್ಷಣ ಅರ್ಥ ಆಗ್ತಾರೆ. ಹೋಗ್ಲಿ, ಶಬ್ದ ಬರೆದ ಧ್ವನಿ, ಬರೀ ಶಬ್ದಗಳು ಸಾಕು, ವರ್ಣಾತ್ಮಕ ಶಬ್ದ ಬೇಕಿಲ್ಲ, ಧ್ವನ್ಯಾತ್ಮಕ ಶಬ್ದನೂ ಸಾಕು. ಋಣತೆ ಏನ ತಂ ಲಭ್ಯ ಜ್ಞಾನೀತು ಪ್ರಿಯತಮೋತೋ ಮೇ ತಂ ವಿದ್ವಾನೇ ವಚಾಮೃತಃ. ಆಯಿತು, ದೇವರನ್ನ ಜಿಜ್ಞಾಸೆ ಮಾಡಿ ಜ್ಞಾನವೇ ಆಗ್ಬೇಕು ನಮಗೆ, ಬೇರೆ ರೀತಿಯನ್ನು ಮಾಡೋಣ ಅಂತ ಕೇಳಿದರೆ ಇಲ್ಲ. ದೇವರು ಅತಿ ಹೆಚ್ಚು ಮೆಚ್ಚೋದು ಯಾವುದನ್ನ? ಯಾತಕ್ಕೆ ನಹಿ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ. ಜ್ಞಾನಕ್ಕೆ ಸಮನಾದ ಪವಿತ್ರ ವಸ್ತು ಮತ್ತೊಂದಿಲ್ಲ. ಆದ್ದರಿಂದಾಗಿಯೇ ದೇವರನ್ನು ನಾವು ಜ್ಞಾನದಿಂದ ಮೆಚ್ಚಿಸಬೇಕೆ ಹೊರತು ಬೇರೆ ರೀತಿಯಲ್ಲಿ ಅಲ್ಲ. ಋಣತೆ ಎಂ ತೇನ ಲಭ್ಯ, ಅದಕ್ಕೆ ಎಷ್ಟು ಆಧಾರ ಇವೆ ಅಂತ ತೋರಿಸ್ತಾರೆ. ಅದು ಭಾಗವತದ ವಾಕ್ಯ, ಕೆಲವು ಗೀತಾ ವಾಕ್ಯ. ವಿದ್ವಾನೇವ ಚಾಮೃತಃ ತಮೇವಂ ವಿದ್ವಾನ್ ಅಮೃತ ಹೇ ಭವತಿ. ಪೂರ್ತಿ ಶ್ಲೋಕ ಓದು, ಅಲ್ಲಲ್ಲಿ ಭಾಗ ಕೋಟ್ ಮಾಡಿಬಿಡ್ತಾರೆ. ಈ ಕೋಟ್ ಮಾಡಿ ಈ ಹೊಸ ಸ್ಟೈಲ್ ಆಚಾರ್ಯರು ಅನೇಕ ಪದಗಳನ್ನ ಮಿಕ್ಸ್ ಮಾಡಿಬಿಡ್ತಾರೆ. ನಾವು ಹೇಗೆ ಬೃಹತಿ ಛಂದಸ್ಸನ್ನು ಮಾಡ್ತಾರೆ, ಬೃಹತಿ ಸೂಕ್ತದಲ್ಲಿ ಶಸ್ತ್ರಮಂತ್ರ ಅಂತ ಕರಿತೇವಲ್ಲ, ಈ ರೀತಿ ಪೌರುಷ ವಾಕ್ಯಗಳನ್ನು ಸೇರಿಸ್ಬಿಡ್ತಾರೆ. ಬಲೇನ ಚ ಋಣತೆ ಎಂ ತೇನ ಲಭ್ಯ ಇವೇ ವೈಷ ಋಣತೆ ತೇನ ಒಂದು ಮಾಡಿ ಕೋಟ್ ಮಾಡ್ತಾರೆ. ಇತ್ಯಾದಿ ಯುಕ್ತಿ ಬಲೇನ ಹಿ, ಯುಕ್ತಿಗಳು ಹಾಗೇ ಇದೆ, ವಾಕ್ಯಗಳು ಹಾಗೇ ಇದೆ. ಆದರೆ ಅರ್ಹತೆ ಇದೆ. ಇವತ್ತೇ ಅರ್ಹತೆ ಇಲ್ಲದೆ ಏನು ಹೇಳಿದ್ರು ಬಿಡ್ರಿ, ಅರ್ಹತೆಯಲ್ಲಿ ತೊಗೊಂಡು ಏನು ಮಾಡ್ತೀರಿ? ಈಗ ಬೆಂಕಿ ತಣ್ಣಗಿದೆ, ಅರ್ಥ ಮಾಡ್ಲಿಕ್ಕೆ ಹೊರಟ ಏನು ಅರ್ಥ ಮಾಡಿ ತೊಗೊಳಕ್ಕೆ ಬರೋದಿಲ್ಲ. ಬಿಸಿ ಇದೆ ಬಂದುಬಿಟ್ರೆ ಇನ್ನು ಪದಾರ್ಥ ಅಂತ ಒಪ್ಬೋದು, ಬಿಸಿ ಅನ್ಬೋದು. ತಣ್ಣಗಿದೆ ತೊಗೊಳಕ್ಕೆ ಬರಲ್ಲ ಅಂತೆ, ಗೊತ್ತಾಯ್ತಾ? ಅರ್ಥ ಫೇಲ್. ಆ ದೃಷ್ಟಿಯಲ್ಲಿ ಪರಮಾತ್ಮ ಹೀಗಿದ್ದಾರೆ. ಉಕ್ತಿ ಅಂದರೆ ಆಗಮ, ಯುಕ್ತಿ ಅಂದರೆ ಯುಕ್ತಿ. ಇತ್ಯಾದಿ ಉಕ್ತಿ ಬಲೇನ ಚ, ಇತ್ಯಾದಿ ವಾಕ್ಯಗಳಿವೆಲ್ಲ ಪ್ರಮಾಣಗಳು. ಋಣತೆ ಏನೆಲ್ಲ ವಾಕ್ಯಗಳಾದ್ದರಿಂದ ಉಕ್ತಿ ಯುಕ್ತಿ. ಯಾರನ್ನ ಸ್ವೀಕರಿಸ್ತಾನೋ ಅವನಿಗೆ ಕಾಣಿಸ್ತಾನೆ, ಒಲಿತಾನೆ. ಹೇಳಿದ್ದೇನೆ ಜ್ಞಾನ, ಭಕ್ತಿ, ಭಕ್ತಿಗೆ ಜ್ಞಾನ, ಜ್ಞಾನಕ್ಕೆ ಕರ್ಮ, ಕರ್ಮಕ್ಕೆ ಅಧ್ಯಯನಾದಿಗಳು ಎಲ್ಲ ಬರುತ್ತೆ. ಅದಕ್ಕೆ ನಮಗೆ ಜ್ಞಾನ ಬರಲಿ ಅಂತೇಳಿ ಜ್ಞಾನೇಂದ್ರಿಯ ಕೊಟ್ಟಿದ್ದಾನೆ, ಕರ್ಮ ಮಾಡಿ ಕರ್ಮೇಂದ್ರಿಯ ಕೊಟ್ಟಿದ್ದಾನೆ, ಯೋಚನೆ ಮಾಡಲೇ ಮನಸ್ಸು ಕೊಟ್ಟಿದ್ದಾನೆ. ಇನ್ನೇನು ಬೇಕು? ಬೇರೆ ಯಾವ ಪ್ರಾಣಿಗೂ ಕೊಟ್ಟಿಲ್ಲ, ಮನುಷ್ಯನಿಗೆ ಮಾತ್ರ ಕೊಟ್ಟಿದ್ದಾನೆ. ಆದ್ದರಿಂದ 11 ಇಂದ್ರಿಯ ಇದೆ, 11 ಉಪಯೋಗಿಸಕ್ಕೆ ವಸ್ತುಗಳು ಕೊಟ್ಟಿದ್ದಾನೆ. ಮತ್ತೆ ವಸ್ತುಗಳೇ ಅದನ್ನು ಕೊಟ್ಟಿದ್ದಾನೆ. ಅದನ್ನು ಎಲ್ಲೆಲ್ಲಿ ಉಪಯೋಗಿಸಿದ್ದೀವಿ ನಾವೀಗ? ಎಲ್ಲ ಆಫೀಸ್ ಕಾರ್ನ ಮನೆಗೆ ಹಾಕ್ಕೊಂಡು ಹೊರಟ್ಬಿಟ್ಟೆ, ಆ ಕ್ಲಬ್ಗೆ ಹಾಕ್ರೆ ಅದು ಮನೆ ಕೂಡ ಕ್ಲಬ್ಗೆ ಹಾಕ್ಕೊಂಡು ಹೋದ್ರೆ ಆಗ ಹಾಗೆ ಚಿಕ್ಕವ್ರಿ ಅಲ್ಲಿಂದ ಶುರುವಾಗುತ್ತೆ ಕೇಸು, ಗೊತ್ತಾಯ್ತಾ? ಅದನ್ನು ಇಲ್ಲಿಗೆ ಹಾಕೋ, ಇದು ಇಲ್ಲಿ ಬಂದು ಒಯ್ದಿದ್ದು ಮೊದಲೇ ತಪ್ಪು, ಅಲ್ಲಿ ಒಯ್ದು ಇನ್ನೂ ದೊಡ್ಡ ತಪ್ಪು, ಕುಡಿದು ಓದ್ತಿದ್ದು ಇನ್ನೂ ದೊಡ್ಡದು, ಎಲ್ಲ ಸರಿಮಾಲಿ ಆಗಿಬಿಡತ್ತೆ, ಮಾಡಬಾರದು. ಜಿಜ್ಞಾಸೋತ್ಥ ಜ್ಞಾನಜಾತ್ ತತ್ಪ್ರಸಾದ ದೇವ ಮುಚ್ಚದೆ. ಹಾಗಿದ್ದರೆ ಪ್ರಸಾದ ಸಾಕಲ್ಲ, ಜಿಜ್ಞಾಸೆ ಹಾಕಬೇಕು ಅಂತ ಪ್ರಶ್ನೆ. ಇವರು ಅನುಗ್ರಹ ಮಾಡಿದರೆ ಒಳ್ಳೆ ಅನುಗ್ರಹ ಸಂಪಾದನೆ ಮಾಡಿ ಜ್ಞಾನ ಹಾಕಬೇಕು ಅಂದರೆ ಜ್ಞಾನಕ್ಕೆ ಒಳ್ಳೆ ಮಾತ್ರ ಪೂರ್ತಿ ಮೆಚ್ಚುತ್ತಾರೆ. ಉತ್ತಮ ಪ್ರಸಾದ ಹೇಳಿದ್ದಾರೆ ಈಗಾಗಲೇ. ಉತ್ತಮ ಪ್ರಸಾದ ಯಾವುದರಿಂದ ಬರುತ್ತೆ? ಕರ್ಮದಿಂದ ಮಧ್ಯಮ ಪ್ರಸಾದ, ಸಾಮಾನ್ಯ ಕರ್ಮದಿಂದ ಅಧಮ ಪ್ರಸಾದ. ಋಣತೆ ಎಂ ತೇನ ಲಭ್ಯ ಇತ್ಯ. ಅಧಮ ಅಂದರೆ ಮಿನಿಮಮ್. ಭಿಕ್ಷದವ್ರು ಬರ್ತಾರೆ, ಪಾಪ ದುಃಖ ಪಡ್ತಾರೆ, ಭಾಳ ಕಷ್ಟಪಡ್ತಾರೆ. ಒಂದಿಷ್ಟು ಎಲ್ಲ ಅದೇನು ಫ್ರೆಶ್ ಆಗಿರೋದು ಯಾವುದು ಹಾಕೋದಿಲ್ಲ, ಇನ್ನೇನು ಚೆಲ್ಲೋದ್ರ ಬದಲು ಅವ್ರಿಗೆ ಹಾಕ್ತೀರಿ ಅಂತ ಹಾಕ್ತಾರೆ. ಹಾಗೆ ಹಾಕಬಾರ್ದು, ಒಳ್ಳೆ ರೀತಿಯೇ ಹಾಕಬೇಕು. ಅವನು ಮನುಷ್ಯನ, ಅವನು ತಿನ್ನಬೇಕು. ಆದ್ದರಿಂದ ವ್ಯಕ್ತಿಗಳು ಭಿಕ್ಷೆ ಬರ್ತಾರೆ. ಇವರು ಭಿಕ್ಷೆ ಶಬ್ದ ಎಲ್ಲರಿಗೂ ಅನ್ವಯ. ಅವರಿಗೆ ಕೊಡೋದನ್ನೇ ಕೊಡಬೇಕೆ ಹೊರತು ಇನ್ನೋದನ್ನು ವಿಶುದ್ಧ ಕೊಡುವ ಎಂಜು ಹೊಡೆದೇ ಕೊಡಿ, ಹಾಗೆಲ್ಲ ಕೊಡಬಾರ್ದು, ಭಾಳ ಪಾಪ. ಹಾಗೆ ಅವರೊಳಗೂ ದೇವರಿದ್ದಾನೆ ಅಂತ ಹೇಳಿದ್ದಾರೆ ಈಗಾಗಲೇ. ಆದರೆ ಈ ರೀತಿ ಕೊಡ್ತಾರೆ. ಅದು ಏನೇ ಕೊಟ್ಟರು ಕೂಡ ಕೂಡಿಸ್ಕೊಡೋದಿಲ್ಲ. ಅರ್ಘ್ಯ ಪಾದ್ಯ ಆಸನ ಎಲ್ಲ ಕೊಡೋದಿಲ್ಲ, ಅಲ್ಲೇನೆ. ಅದು ಸ್ವಲ್ಪ ಎಷ್ಟು ಕೊಡ್ತಾರೆ ಇವತ್ತೇ, ಹೊಟ್ಟೆ ತುಂಬಷ್ಟು ಆಗುತ್ತಾ ಅಂತ ಕೊಡೋದಿಲ್ಲ, ಇಷ್ಟಾಗಿ ಕೊಡ್ತಾರೆ ಅಷ್ಟೇ. ಅದು ಅಧಮ ಪ್ರಸಾದ, ಲೋಯೆಸ್ಟ್ ಪ್ರಸಾದ. ಅದ್ರ ಒದ್ದೋಡಿಸೋದು ಬೇರೆ, ಇಲ್ಲಿ ಕೊಡ್ತಾನೆ. ಆದರೆ ಅಧಮ ಪ್ರಸಾದಕ್ಕೆ ಇಷ್ಟ ಇದಕ್ಕಿಂತ ಹೆಚ್ಚಿಕೊಳ್ಳಕ್ಕೆ ಅವ್ರ ಮನೆ ಕೊಡ್ತಾನೆ, ಒಳ ಬಂದು ಕೊಡ್ತಾನೆ, ಏನು ಕೊಡೋದಿಲ್ಲ. ಮಧ್ಯಮ ಪ್ರಸಾದ ನಿಲ್ಲಿಸ್ಕೊಂಡು ಮಾತಾಡಿಸಿ ಕೂಡಿಸಿ ಅಲ್ಲೇ ಓಡಾಡೋದೆಲ್ಲ ಕೂಡಿಸಿ ಕಳಿಸ್ಬೋದು. ಒಳಗೆ ಕರೆಯೋದು, ಒಡಿ ಎಲ್ಲಿ ಬೇಕಾದ್ರೂ ಓಡಾಡೈತೆ, ಅದು ಪರಮ ಪ್ರಸಾದ. ಎಲ್ಲಿ ಬೇಕಾದ್ರೂ ಓಡಿ, ಯಾವಾಗ ಬೇಕಾದ್ರೂ ಬನ್ನಿ. ಬೆಳಿಗ್ಗೆ 6 ಗಂಟೆಗೆ ಅನ್ನ ತಾಯಿ ರೋಯ ಅಡುಗೆ ಆಗಿರೋದು ಕಳಿಸ್ಬಿಡ್ತಾರೆ, ಟೈಮಲ್ಲ ಅದು. ಇದು ಎಲ್ಲ ಕಾಲಕ್ಕೂ ತಿಳಿಯುತ್ತೆ. ಆದ್ದರಿಂದ ಪ್ರಸಾದದ ಬಗ್ಗೆ ಯೋಚನೆ ಮಾಡಬೇಕು. ಪ್ರಸಾದ ಏನು ಮಾಡಿದ್ರು ಅಂತ ಹೇಗೆ ಕೇಳ್ತಾರೆ, ಹಾಗೆ ಪ್ರಸಾದದ ಕ್ವಾಲಿಟಿ ಭಾಳ ಉತ್ತಮ ಕ್ವಾಲಿಟಿ ಆಗಬೇಕು. ಜಿಜ್ಞಾಸು ಬಾಳೆಹಣ್ಣು ಕೊಟ್ಟರು ಕೊಡೋದು ಬಾಳೆಹಣ್ಣು ಏನು ಮಾಡ್ತೀರಿ ಈಗ? ಪ್ರಸಾದ ಬಿಡಾಗಿಲ್ಲ, ತಿರ್ಲಕ್ಕೆ ಬರೋದಿಲ್ಲ, ಹಾಗಾಗುತ್ತೆ. ಆ ರೀತಿಯಲ್ಲಿ ಆಗಬಾರ್ದು. ಅದಕ್ಕೆ ಅತ್ಯುತ್ತಮ ಪ್ರಸಾದ, ವರ್ಷಗಟ್ಟಲೆ ಇಟ್ಕೊಂಡು ಏನಾಗೋದಿಲ್ಲ ಅಂತ ಪ್ರಸಾದ ಕೊಟ್ಬಿಟ್ರೆ ಅದು ಭಾರಿ ಪ್ರಸಾದ. ಅದಕ್ಕೆ ಹೇಗೆ ಲಿಂಕ್ ಮಾಡ್ತಾರೆ, ಪದಗಳು ಹೇಗಿದೆ ಆಗೋದು. ಜಿಜ್ಞಾಸ ಉತ್ಥ ಜ್ಞಾನಜ ತತ್ಪ್ರಸಾದಾದೇವ ಮುಚ್ಚತೆ.
ಆಚಾರ ಸ್ಟೈಲ್ ನೋಡಬೇಕು. ಅದು ಅಂದ್ರೆ ಓದೋದೇ ಇಲ್ಲ, ಅದರಿಂದ ನೋಡೋದಿಲ್ಲ, ಓದಬೇಕು. ಪ್ರಸಾದದಿಂದ ಮುಕ್ತಿ ಆಗುತ್ತೆ. ಪ್ರಸಾದ ಎಲ್ಲಿಂದ ಬರುತ್ತೆ? ಜ್ಞಾನ. ಜ್ಞಾನ ಎಲ್ಲಿಂದ ಬರುತ್ತೆ? ಜಿಜ್ಞಾಸೆ. ಜಿಜ್ಞಾಸೆ ಕರ್ಮಾಚರಣೆ ಮಾಡಿ. ಈ ರೀತಿ ಕಾಂಪ್ಯಾಕ್ಟಾಗಿ ಹೇಳೋದು ಬಹಳ ಭಾರಿ ವಿಶೇಷ. ಟೀಕರೆಲ್ಲ ಹಾಗೆ ಬಿಡಿಸಿ ತೋರಿಸ್ತಾರೆ. ಅದು ಜಿಜ್ಞಾಸೋತ್ತ ಜ್ಞಾನದ ತತ್ಪ್ರಸಾದ. ಕೆಲಸಕ್ಕೆ ಓದಿ ಕೆಲಸಕ್ಕೆ ಸೇರಿ ಬಂದು ದುಡ್ಡಿನಲ್ಲಿ ಜೀವನ ಮಾಡ್ತಾನೆ. ಓದಿ ಕೆಲಸಕ್ಕೆ ಸೇರಿ ಬಂದು ದುಡ್ಡಿನಲ್ಲಿ ಜೀವನ ಮಾಡ್ತಾನೆ ಅಷ್ಟ. ಅದು ಬೆಸ್ಟ್. ಅದು ಕದ್ದು ಪಿಕ್ ಪ್ಯಾಕೆಟ್ ಬೇರೆ ಜೀವನ ಮಾಡ್ತಾನೆ ಅಲ್ಲ. ಏನೋ ಅದು ಪಿಕ್ ಪ್ಯಾಕೆಟ್ಟು ತಗೊಳ್ಳೋ ಹೆಂಡ ಬೇರೆ, ಎಲ್ಲ ನಿಷಿದ್ಧಮಯ. ಅದು ಒಂದಕ್ಕಿಂತ ಒಂದು ಸೀರೀಸು. ಹಾಗಾಗಬಾರ್ದು. ದ್ರವ್ಯಂ ಕರ್ಮಚ ಕಾಲಶ್ಚ. ಅದು ಬೇರೆ ಶ್ಲೋಕ ಓದಿಬೇಕು. ತರ್ಕ ಓದಿ ತಲೆ ಕೆಟ್ಟೋಗ್ಬಿಟ್ಟಿತ್ತು. ವಾಕ್ಯ ಅವ್ರಿಗೆ ತಲೆಗೆ ಹೋಗೋದೇ ಇಲ್ಲ. ಯಾಕೆಂದರೆ ಮುಡುತಿಂದ ಹಂದಿಗಳಿಗೆ ಹಾಗಿದೆಲ್ಲ, ಜಿಂಕೆಗಿದೆ, ಯಾವುದು ಉಷ್ಟ್ರ ಒಂಟೆಗೆ ಬಾಡಿ ತಿಲಕ್ಕೆ ಬರಲ್ಲ ಅಂತ. ಹಾಗಾಗ್ಬಿಟ್ಟ. ಅದು ಇದು ಸ್ವಾರಸ್ಯ ಗೊತ್ತಾಗಬೇಕಾದ್ರೆ ಅದು ಇದು ಬರಬೇಕು. ಅನುಗ್ರಹ ಇದೆಲ್ಲ ಶಾಸ್ತ್ರ ವಿಚಾರ. ಹಾಗೆ ಬರೆಯೋದು ಭಾರಿ ಕಷ್ಟ. ಫಸ್ಟ್ ಟೈಮ್ ಇಡೀ ಬ್ರಹ್ಮಸೂತ್ರಗಳಿಗೆ ಶ್ಲೋಕರೂಪದ ವ್ಯಾಖ್ಯಾನ ಬರೆದು ಗ್ರಂಥಾಚಾರ ಒಬ್ಬರೇ. ಶ್ಲೋಕರೂಪದ ವ್ಯಾಖ್ಯಾನ ಇನ್ಯಾರೂ ಬರೋದಿಲ್ಲ. ಶ್ಲೋಕರೂಪ ಅಂದರೆ ನಮ್ಮ ವೈಶಿಷ್ಟ್ಯ ಯಾರಿಗೂ ಗೊತ್ತೇ ಇಲ್ಲ, ನಮಗೆ ಗೊತ್ತಿಲ್ಲ. ಉಳಿದವರು ಆಶ್ಚರ್ಯ. ಇದರಲ್ಲಿ ಬಣ್ಣ ವ್ಯಾಖ್ಯಾನ ಏನು ಅಂತ ತಿಳ್ಕೊಂಡ್ಬಿಟ್ಟು ಹೇಳ್ತಾ ಹೋದರೆ ಈ ರೀತಿ ಶ್ಲೋಕರು ಬರೆದಿದ್ದಾರೆ ಎಂಬುದೇ ಫಸ್ಟ್ ಗ್ರೇಟ್ ಥಿಂಗ್. ಅದು ಈಗ ಶಾಸ್ತ್ರ ಬರೆಯೋರು ಗದ್ಯದಲ್ಲಿ ಬರೀತಾರೆ. ಶಾಸ್ತ್ರ ಸಾಮಾನ್ಯ. ಇವತ್ತು ಫಿಸಿಕ್ಸನ್ನು, ಕೆಮಿಸ್ಟ್ರಿನ ಪೊಯಿಟ್ರಿಯಲ್ಲಿ ಬರೆದ್ರೆ ಹೇಗಿರ್ತದೆ, ಮೆಡಿಕಲ್ ಪೊಯಿಟ್ರಿಯಲ್ಲಿ ಬರೆದ್ರೆ ಹೇಗಿರ್ತದೆ ಗೊತ್ತಾಯ್ತು. ಬಡ ಯೋಚನೆ ಮಾಡಕ್ಕೂ ಬರೋದಿಲ್ಲ ಅವ್ರಿಗೆ. ಆಯ್ತು, ಅದನ್ನೆಲ್ಲ ಮಾಡಿ ತೋರಿಸಿದ್ದ. ಅದನ್ನೆಲ್ಲ ಯೋಚನೆ ಕೂಡ ಮಾಡ್ದಾನೆ ಸುಮ್ಮನೆ ಆಚಾರ ದೊಡ್ಡವರು ಅಂತ ಕೂಗೋದು, ಎಲ್ಲ ಕೂತಿರೋದು. ಅದು ಓದಿ ಅನುಭವಿಸ್ಬೇಕಾದ್ರೆ ಎಷ್ಟು ನೀವು ಪದಾರ್ಥ ನೋಡಿದ್ರೆ ಹೊಟ್ಟೆ ತುಂಬೋದಿಲ್ಲ. ಅದು ಬಾಯಲ್ಲಿ ಹೋದರೆ ಮಾತ್ರ ಆಗಬೇಕು. ಬಾಯೊಳಗೆ ಹೋದರೆ ಊಟ, ತಲೆಯೊಳಗೆ ಹೋದರೆ ಜ್ಞಾನ. ತಲೆಯೊಳಗೆ ಹೋಗದೇ ಇದ್ದರೆ ಏನೂ ಉಪಯೋಗ ಇಲ್ಲ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ. ಅಲ್ರಿ ಪ್ರಸಾದ ನಮಗೆ ಬಾರಿ ಒಂದು ಸ್ವಲ್ಪ ಎಡವಟ್ಟಾಯಿತು ಬಿಟ್ಟುಬಿಡಿ ಜ್ಞಾನ ಪರಪೆ ಅಂದರೆ ಇಲ್ಲ. ಅದು ಜಡ ಪದಾರ್ಥಗಳು. ಅಧಿಪತಿ ಇರಲೇಬೇಕು. ಜಡಪದ ಅಷ್ಟೇ ಇರವೇ ಬಾ ಅಂತ ಕರೆದು ಬರೋದಿಲ್ಲ. ಬಂದರೆ ನಾವು ಓಡೋಗ್ಬಿಡ್ತೀವಿ, ಇರೋದೇ ಇಲ್ಲ. ಅದೇ ಬರೋಕ್ಕೆ ಶುರುವಾಗಿಬಿಟ್ರೆ ಓಡೋಗ್ಬಿಡುತ್ತೆ. ಆದ್ದರಿಂದ ಚೇತನ ಇರಬೇಕಲ್ಲಿ. ಅದಕ್ಕೆ ಜ್ಞಾನದಿಂದ ಮೋಕ್ಷ ಅಂದರೆ ಜ್ಞಾನದಿಂದ ಪ್ರತಿಪಾದ್ಯ ಪರಮಾತ್ಮನಿಂದ ಮೋಕ್ಷ. ಅದಕ್ಕೆ ಯಾವ ದೇವರತೇನ ಅಂದರೆ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷಯ. ಏನ ಜ್ಞಾನ ಅದೇ ಕೊಡಲಿ, ಪ್ರಸಾದ ಹಾಕಬೇಕು ಅಂತ ಕೇಳಿದ್ರೆ ಪ್ರಸಾದ ಅದೋ ದೇವರ ಅಧೀನ. ಜಡ ಪದಾರ್ಥ ಅವೆಲ್ಲ ಕೂಡ. ಅರ್ಥ ಆಯ್ತಾ? ಈಗ ದೊಡ್ಡ ಔಷಧಿನೇ ಪಕ್ಕದಲ್ಲಿದೆ, ಅಂಗಡಿ ಗೊತ್ತಿಲ್ಲ. ಡಾಕ್ಟ್ರ್ ಹೇಳಿದ್ರೆ ಗೊತ್ತಾಗೋದಿಲ್ಲ ಅಂಗಡಿಲಿ. ಇನ್ಫ್ಯಾಕ್ಟ್ ಇನ್ನೂ ಹೇಳೋದಾದರೆ ಆ ಮೆಡಿಕಲ್ ಸ್ಟೋರ್ ನೋಡ್ಕೊಂಡು ಡಾಕ್ಟರ್ ಹತ್ರಗೆ ಕೇಳಬೇಕು ಯಾವ್ದು ತೊಗೊಳ್ಳಿ ಅಂತ. ತಾನು ತೊಗೊಳಾಗಿಲ್ಲ, ಅವನು ಸರ್ಟಿಫೈ ಮಾಡಿ ತೊಗೊಳೋದಕ್ಕೋಸ್ಕರ. ಆದ್ದರಿಂದ ನಾನು ಬರೀ ಇದರಿಂದ ಬಂಗಾರ ಥರ ಇದೆ. ಇಲ್ಲಿ ಬರ್ಲಕ್ಕೆ ಬರಲ್ಲ. ಅದಕ್ಕೆ ನಾವು ದುಡ್ಡು ಕೊಟ್ಟು ತೊಗೋಬೇಕು. ಅದನ್ನು ಹೋಗ್ಬಿಟ್ಟು ಬಾ ಅಂತ ಬಂದು ನಮ್ಮ ಜೇಬಿಗೆ ಸೇರ್ಕೊಂಡ್ಬಿಟ್ಟು ಬರೋದಿಲ್ಲ. ಹಾಗೆಲ್ಲ ಅದಕ್ಕೆ ಅವನಿಗೆ ಅಂಗಡಿ ಅವ್ನು ಕೊಡ್ಬೇಕು. ಅದನ್ನು ಕೊಡಬೇಕಾದ್ರೆ ದುಡ್ಡು ಕೊಡ್ಬೇಕು. ಅದಕ್ಕೆ ದುಡ್ಡು ಒಳ್ಳೆ ರೀತಿ ಒಯ್ದಿರ್ಬೇಕು. ನಾವು ಅಕೌಂಟಬಲ್ ಆಗಿರ್ಬೇಕು. ಎಲ್ಲ ಜೀವ, ಜ್ಞಾನ, ಅದರ ಸ್ವಭಾವ, ಲಿಮಿಟೇಷನ್ ಎಲ್ಲ ಬಂದು ಇಲ್ಲಿ ಏನೇನು ಹೇಳಬೇಕು ಅದಿಷ್ಟು ಅದರಲ್ಲಿದೆ. ದ್ರವ್ಯತ್ವ ಇದೆ, ಕರ್ಮತ್ವ ಇದೆ, ಕಾಲ ಇದೆ, ಸ್ವಭಾವ ಇದೆ, ಜೀವ ಇದ್ದಾರೆ. ಇವೆಲ್ಲ ಇರಬೇಕಾದ್ರೇ ದೇವರ ದಯ ಬೇಕು ಫಸ್ಟು. ಇನ್ನು ಫಂಕ್ಷನ್ ಮಾಡೋದು ಆಮೇಲೆ ಅಷ್ಟಿದೆ. ಉಪೇಕ್ಷೆ ಅಂದರೆ ಅದು ದೇವರು ಇಗ್ನೋರ್ ಮಾಡಿ ಎಲ್ಲ ಹೋಗ್ಬಿಡ್ತಾರೆ ಅಂತ. ಉಪೇಕ್ಷೆ ಅಂದ್ರೆ ಏನು? ಉದಾಸೀನ ಮಾಡೋದು. ಸ್ವಲ್ಪ ಕಾದು ಹೋಗ್ಬಿಡ್ತಾರಲ್ಲ, ಸುಮ್ಮನೆ ಕೂತ್ರೆ ಆ ಥರ. ಆದರೆ ದೇವ್ರು ನೋಡ್ತಿದ್ದಾನೆ ಅಂತ ಬದುಕಿದೆ ಅಷ್ಟೇ. ಅಂದರೆ ಸುಮ್ಮನೆ ಇರಲಿಕ್ಕೆ ಕೂಡ ಎಲ್ಲ ಸಾಧ್ಯ ಇಲ್ಲ. ಅವಕ್ಕೆಲ್ಲ ಕೂಡ ಸುಮ್ಮನೆ ಇದ್ದರೂ ಹೋಗ್ಬಿಡ್ತಾವೆ ಎಲ್ಲ ಕೂಡ. ರಕ್ಷಣೆ ಮಾಡಿದ್ರೆ ಅಲ್ಲ, ಹಾಲು ಸುಮ್ಮನೆ ಇಟ್ಟಿರ್ತೀವಿ ಕೆಟ್ಟೋಗುತ್ತೆ ಅಷ್ಟೇ. ಈ ರಕ್ಷಣೆ ಮಾಡಿದರೂ ಉಳಿಯೋದಿಲ್ಲ. ಒಂದು ಸ್ಟೇಜನ್ನು ದಾಟಿ ಹೋಗ್ಬಿಡುತ್ತೆ. ಯತನಗ್ರಹತ ಸಂತಿ ನ ಸಂತಿ. ಅದು ಸಂಸ್ಕೃತದಲ್ಲಿ ಸಂತಿ ಅನ್ನೋ ಪದ ಬರುತ್ತೆ. ಇದನ್ನೇ ಸಂತಿ ಅಂತ ಮಾಡಿದ್ದು. ಸಂತಿ ಒಳಗೆ ಏನು ಸಿಗಬೇಕು? ಬಹಳ ಪದಾರ್ಥ ಸಿಕ್ಕರೆ ಸಂತಿ. ಅದು ಅದಕ್ಕೆ ಸಂತಿ ಅನ್ನೋ ಪದ ಸಂಸ್ಕೃತ ಪದ. ಕೊನೆಯ ಸಂತೆ ಏನೇನೋ ಆಗೋಯ್ತು. ಕೊನೆಗೆ ಸಂತಿ ತುಂಬ ವಸ್ತು ಇರೋದು. ಅದು ಸಂತೆಯಲ್ಲಿ ಸಾಮಾನ್ಯ ಹಿಂದಿನ ಕಾಲಕ್ಕೆಲ್ಲ ಹೆಚ್ಚು ವ್ಯಾಪಾರ ಮಾಡಿ ಸಂತಿ ದಿವಸನೇ ಎಲ್ಲ ಒಂದೇ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಇದ್ದಾಗೆ. ಮೂವಿಂಗ್ ಮೊಬೈಲ್ ಅಷ್ಟೇ, ಉಳಿದು ಸಿಗೋದಿಲ್ಲ. ಮತ್ತು ಕಡಿಮೆ ಬೆಲೆ ಸಿಗ್ತದೆ. ಹೆಚ್ಚಿನ ಬರೋದು ಕಡಿಮೆ ಬೆಲೆ ಸಿಗುತ್ತೆ, ಒಳ್ಳೇದು ಸಿಗುತ್ತೆ. ಮತ್ತು ತುಂಬ ತಿರುತ್ತೆ, ಎಷ್ಟು ಬೇಕಾದ್ರೂ ಸಿಗುತ್ತೆ. ಅದಕ್ಕಾಗಿ ಇದು ಹೊರಟ್ಕೊಂಡಿರುತ್ತೆ. ಗಾಡಿಗಳ ಸಮೇತ ಬಂದುಬಿಟ್ಟಿರ್ತಾರೆ. ಒಂದು ಅಂಗಡಿಯಲ್ಲಿ ಎಷ್ಟು ಇಡೋಕ್ಕಾಗತ್ತಾ? ಇಷ್ಟು ದೊಡ್ಡ ಸಂತೆ ಅನ್ನೋದು ಅಂಗಡಿ ಇಡೋಕ್ಕಾಗತ್ತಾ? ಅದಕ್ಕೆ ಸಂತಿ ಏನು ಸಿಕ್ಕರೂ ಸಿಗಬೇಕಲ್ಲಿ. ನರ್ತೆ ತ್ವತ್ಕ್ರಿಯತೆ ಕಿಂಚಿತ್ ಇತ್ಯಾದೇಹೇನ ಹರಿಂ ವಿನಾ. ಆಗಲಿ ಇರ್ಲಿಕ್ಕೆ ಬೇಕು, ಕೆಲಸ ಮಾಡ್ಲಿಕ್ಕೆ ಬೇಕಾ? ಅದೊಂದು ಪ್ರಶ್ನೆ. ಕೆಲಸ ಮಾಡ್ಲಿಕ್ಕೂ ದೇವ್ರು ಬೇಕು. ಮಿಕ್ಸರ್ ಇಲ್ಲ, ಮಾಡಕ್ಕೆ ಬರೋದು. ಮಿಕ್ಸರ್ ಇದೆ,
ಕರೆಂಟ್ ಇದೆ ಹಾಕಿ ಸ್ವಿಚ್ ಹಾಕಬೇಕು. ದೇವರ ಅನುಗ್ರಹ ಮಾಡದೆ ಹೋದರೆ ತೇನವಿನ ತೃಣಮಪ್ಪಿನ ಚಲ. ಫ್ಯಾನ್ ಕರೆಂಟ್ ಇಲ್ಲ, ಒಂದಕ್ಕೆ ಹಾಕೊಂಡ್ರೆ ಕರೆಂಟ್ ಇಲ್ಲ, ಒಂದಕ್ಕೆ ಹಾಕು ಒಂದಕ್ಕೆ ಹೋಗ್ಲಿಕ್ಕೂ ಕರೆಂಟ್ ಬೇಕು. ಅರ್ಥ ಆಯ್ತಾ ಈಗ? ತುಂಬ ಇಂಪಾರ್ಟೆಂಟ್. ದ್ರವ್ಯಂ ಕರ್ಮ ಚ ಕಾಲಶ್ಚ. ದ್ರವ್ಯ, ಕರ್ಮ, ಕಾಲ, ಸ್ವಭಾವ, ಜೀವ, ಅದಕ್ಕೆ ಇದರಲ್ಲಿ ಹೇಳಿದ್ದು ಜ್ಞಾನ ವಿಜ್ಞಾನ. ನೀರು ಭಗವದಧೀನ, ಅದರ ಗುಣ ಭಗವದಧೀನ. ರಸೋಹಂ ಅಪ್ಸು ಕೌಂತೇಯ. ನೀರಿದೆ, ಕುಡಿಯೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಗುಣ ಬುದ್ಧಿ, ಆ ಗುಣ ಇರಲಿಲ್ಲ. ಈಗ ನೀರಿದೆ, ರುಚಿನೇ ಇಲ್ಲ. ಸಾಲ್ಟ್ ವಾಟರು ರುಚಿ ಇದೆ, ಇವನ್ ಬಾಯಿ ರುಚಿ ಇಲ್ಲ. ಮತ್ತೆ ಏನು ಕೊಟ್ಟರು ಕಹಿ. ಆ ಕಡೆ ಸರಿ ಇರಬೇಕು, ಈ ಕಡೆ ಸರಿ ಇರಬೇಕು. ಮತ್ತೆ ಎರಡು ಸರಿ ಯೋಗ ಆಗಬೇಕು. ಮತ್ತೆ ಹಸಿವು ಆಗಿದೆ, ಆರೋಗ್ಯ ಇದೆ, ಪದಾರ್ಥ ಸರಿ ಇದೆ, ಎರಡು ತಗೊಳಕ್ಕೆ ಕೈ ಇಲ್ಲ, ಅವ್ನು ಬಡಿಸೋರು ತಯಾರಿಲ್ಲ, ಇವನು ಬೀಗ ಹಾಕೊಂಡು ಹೋಗಿದ್ದಾರೆ. ಅದು ಎಷ್ಟು ವ್ಯವಸ್ಥೆ ಇದೆ. ಇದೆಲ್ಲ ಅದಾಯಿತು ಅಂದರೆ ದೇವರ ದಯ ಅಂತ ಅರ್ಥ. ಪ್ರತಿಯೊಂದು ನಡೆದೋಯ್ತು ಅಂದರೆ ನಾವು ಹೋದ್ವಿ, ಅವರಿದ್ದರು, ಕೊಟ್ಟರು, ತೊಗೊಂಡು ಎಲ್ಲ ದೇವರ ಅನುಗ್ರಹ ಅಷ್ಟೇ. ಫೈನಲ್ ಅವನ ಅನುಗ್ರಹ ಹೇಳ್ಕಲ್ಲ. ಅವನೇ ಅಕಸ್ಮ ಎಲ್ಲೋ ಅವನು ಬಂದುಬಿಡ್ತಾನೆ ಎಷ್ಟೊತ್ತಲ್ಲ. ಅರ್ಥ ಆಯ್ತಾ? ಅಂಗಡಿ ತೆಗೆದೇ ಇರಲ್ಲ ಅಂತ ಹೋದ್ರೆ ತೆಗೆದು ಬಿಟ್ಟಿದೆ. ಇವನು ಪುಣ್ಯ, ದೇವರ ಅನುಗ್ರಹ ಅವತ್ತು ಅಷ್ಟೇ. ಏನ ಹಾಂ ಏನು ಮಾಡ್ತಾರೆ? ಅಂದರೆ ತಾರ್ಕಿಕ ಸಂಖ್ಯೆಯನ್ನು ಪರಿಹಾರ ಮಾಡಕ್ಕೆ, ತರ್ಕಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಉತ್ತರ ಕೊಡ್ತಾರೆ ಅಂತ ಅರ್ಥ. ಯಾಕೆ ಅಂತ ಪ್ರಶ್ನೆ ಮಾಡಿದರೆ ಉತ್ತರ ಕೊಡಬೇಕಾದ್ರೆ. ತಾರ್ಕಿಕ ಅಂದ್ರೆ ಏನು? ತಾರ್ಕಿಕರು ಅಂತ ಅರ್ಥನೇ ಅಲ್ಲ. ತರ್ಕಬದ್ಧವಾದ ಪ್ರಶ್ನೆ ಉತ್ತರ ಕೊಡ್ತಾರೆ. ತರ್ಕಬದ್ಧವಾದ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಸಂಯುಕ್ತಿಕ ಮಾತು ಅಂತಾರಲ್ಲ ಹಾಗೆ. ಅಯ್ಯ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಪಟಾಕಿ ಯಾರೋ ಹಚ್ಚಿದ್ದಾನೆ ಇವತ್ತು, ಟೆರಿಸ್ಟ್ ಬಂದು ಬಾಂಬ್ ಬಿಟ್ಟು ಹೋಗ್ಬಿಟ್ಟ. ಯಾಕೆ ಬಾಂಬ್ ಬಿತ್ತು ಸತ್ತೋದ್ರು ಅಂತ ಹೇಳ್ತಾನೆ. ಬಾಂಬ್ ಬ್ಯಾಟ್ರಿ ಯಾರಿಟ್ಟು ಹುಡುಕ್ತಾರೆ? ಬಾಂಬ್ ಬ್ಯಾಟ್ರಿ ಯಾಕೆ ಹುಡುಕ್ತಾರೆ? ಅದು ಜನ ಬರ್ಲಕ್ಕೆ ಬರೋದಿಲ್ಲ, ಯಾವನ ತಂದು ಇಟ್ಟಿದ್ದಾನೆ ಅಂತ ಅರ್ಥ. ಅರ್ಥ ಆಯ್ತಾ ಈಗ? ಎಲ್ಲಿ ನಿಮ್ಮ ನ್ಯಾಚುರಲ್ ನದಿ ಹರಿಯುತ್ತೆ, ಯಾಕೆ ಬೇಕಾದ್ರೆ ನದಿ ಹರಿಯುತ್ತೆ ಗೊತ್ತು, ಅದು ಹರಿಸೋರು ಕಾಣಿಸೋದೇ ಇಲ್ಲ ನಿಮ್ಗೀಗ. ಈಗ ನಾವೇ ನೀರು ಬಿಡೋರು ಗೊತ್ತಾ ನಮಗೀಗ? ನೋಡಿದೀವ ನೀರು ಬಿಡೋನು ಹೋಗಿ? ಇಲ್ಲ. ಏ ಬಾಂಬ್ ಇದೆ, ಅದೇ ಟೈಮ್ ಸೆಟ್ ಮಾಡಿದವರು ಬ್ಲಾಸ್ಟ್ ಆಗಲ್ಲ. ಅದು ಫಂಕ್ಷನ್ ಮಾಡ್ಬೇಕಾದ್ರೆ ಈಗ ಅವ್ನು ತಾನೇ ಹೋದ್ರೆ ಕಷ್ಟ ಅಂತ ಸ್ವಲ್ಪ ಟೈಮ್ ಬಿಟ್ಟು ಮಾಡ್ತಾರೆ. ಗೊತ್ತಾಯ್ತಾ? ಇರುತ್ತೆಲ್ಲ ಘಟಬ ಅಂದ್ಬಿಟ್ರೆ ಕೆಲವು ಪಟಾಕಿ ಕಣ್ಣು ಕಳ್ಕೊತಾರೆ, ಕಾಯಿ ಕಳ್ತಾರೆ, ಆ ಥರ ಆಗುತ್ತೆ. ಅದಕ್ಕೆ ಟೈಮ್ ಕೊಡ್ತಾರೆ, ಒಂದಿಷ್ಟು 1 ನಿಮಿಷ 2 ನಿಮಿಷ ಕೊಟ್ಟು ಬರ್ತಾರೆ. ಯಾಕೆ ಅವನು ಟೈಮಿಂಗ್ ಅದು ಆಟೋಮೆಟಿಕ್ ಅಲ್ಲ. ಮತ್ತೆ ಇವ್ರು ಮಾಡಿದ್ರೆ ಬರೋದು ಅಷ್ಟೇ, ಎಲ್ಲರೂ ಬರೋದಿಲ್ಲ. ಅರ್ಥ ಆಯ್ತಾ? ಯಾವುದು ಇರೋದೇ ಇಲ್ಲ, ಇರೋದೇ ಇಲ್ಲ. ಬೇರೆ ಅವರೊಳಗೆ ಬೇರೆ ಯಾರು ಸಾಯೋರಿದ್ದಾರೆ, ಇದು ಮಾಡೋರಿದ್ದಾರೆ. ಅವನಿಗೆ ಪಾಪ ಬರೋದು ಬೇರೆ ಇದೆ. ಪಾಪದ ಶಿಕ್ಷೆ ಆಗ್ಬೇಕು ಅವನಿಗೆ. ಅದೆಲ್ಲ ರಾವಣ ಬಂದಿದ್ದಾನೆ, ಸೀತಾಪರಣ ಆಗಬೇಕು. ಸೀತಾಪರಣ ಸಾಧ್ಯನೇ ಇಲ್ಲ, ಅದಕ್ಕೋಸ್ಕರ ಡೂಪ್ಲಿಕೇಟ್ ಇಟ್ಟರು. ಅವ್ರು ರೆಡ್ ಹ್ಯಾಂಡ್ ಸಿಗಬೇಕು ರಾವಣ. ಈ ರಾಮದೇವ್ರು ಯಾರ್ದೋ ಮಾತು ಕೇಳ್ಕೊಂಡು ರಾವಣನ ಕೊಂದುಬಿಟ್ಟ ಅಂತ ಆಗಬಾರ್ದು. ಗೊತ್ತಾಯ್ತಿಲ್ಲ? ನಮ್ಮನೆಗೆ ಕಣ್ಣು ಹಾಕಕ್ಕೆ ಬಂದವನು ಅಂತ ಹೇಳೋದಿಲ್ಲ, ಆ ರೀತಿ ರೆಡ್ ಹ್ಯಾಂಡ್. ಅದಕ್ಕೆ ದೇವರು ನ್ಯಾಯ ಅನ್ಯಾಯ ಎರಡನ್ನೂ ಕೂಡ ಮಾಡಿಸಿ ತೋರಿಸ್ತಾನೆ. ಸ್ವಯಂ ಅನುಗ್ರಹ ಮಾಡದ. ಅವನು ಬರಬೇಕು, ಅವರಕ್ಕೆ ತರಬೇಕು, ಕೊಡಬೇಕು, ಕಷ್ಟಪಡಬೇಕು, ಕೇಳಬೇಕು, ಅಷ್ಟೆಲ್ಲ ಸಾಧನೆ ಮಾಡಿಸ್ಕೊಡ್ತಾನೆ. ವಿದ್ಯಾರ್ಥಿ ಪಾಠ ಹೇಳಿ ಆಮೇಲೆ ಪ್ರಶ್ನೆ ಕೇಳ್ತಾರೆ. ಮೊದಲೇ ಪ್ರಶ್ನೆ ಯಾರು ಕೇಳೋದು? ಯಾವ ಸ್ಕೂಲಲ್ಲೂ ಮೊದಲೇ ಪ್ರಶ್ನೆ ಕೇಳೋದಿಲ್ಲ. ಏನು ಮಾಡ್ತಾರೆ ಫಸ್ಟ್ ಅವರು? ಅದಕ್ಕೆ ದೇವರು ಎಲ್ಲ ಕೊಟ್ಟು ಈಗ ಕೇಳ್ತಾರೆ, ಈಗ ಮಾಡು ಅಂತ ಹೇಳ್ತಾರೆ. ಅಡಿಗೆವನು ಬಂದು ಮಾಡೋ ಅಂತ ಏನು ಮಾಡೋದು? ಪದಾರ್ಥ ಎಲ್ಲ ಏನೆಲ್ಲ ಮಾಡಿ ಏನು ಮಾಡೋಕೆ ಗೊತ್ತಿಲ್ಲ. ಅಡಿಗೆವನ ಕೆಲಸ ಏನು? ಎಲ್ಲ ಕೊಟ್ಟಿದ್ರೆ ಮಾಡೋದು ಅಷ್ಟೇ. ದೇವರು ಯಾವಾಗಲೂ ಕೂಡ ಅವನು ಎಲ್ಲ ಕೊಟ್ಟು ಈಗ ಯಾಕೆ ಮಾಡಲಿಲ್ಲ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ಈಗ ಮಾಡೋದು ಎಲ್ಲ ಕೊಟ್ಟು ಏನಿಲ್ಲ ಹೇಳಿ ನಿನಗೀಗ ಮನಸ್ಸಿಲ್ಲ, ಅದು ಪನಿಷಬಲ್ ಅಫೆನ್ಸ್ ಇದೆ. ಗೊತ್ತಾಯ್ತಾ? ಎಲ್ಲ ಕೊಟ್ಟಿಲ್ಲ ಅಂದರೆ ದೇವ್ರ ಮೇಲೆ ಬರ್ತಿತ್ತಾಗ. ಏನು ಕೊಡದೆ ಮಾಡೋದು ಏನು ಮಾಡ್ತಾರೆ ಅಂತ ಕೇಳ್ತೀವಿ. ಹಾಗೇನಿಲ್ಲ ಈಗ. ಅದು ಹೇಳಿದ ಅದು ಅನುಭವಿಸೋ ಜನ ಇದ್ದಾರೆ, ಅದಕ್ಕೋಸ್ಕರ ದೇವ್ರು ಹಾಗೆ ಮಾಡ್ತಾನೆ. ಯಾವ್ದು ಲಾಭ ಆಗುತ್ತೆ, ಲಾಭ ಮಾಡ್ಕೊಳ್ಳೋರು ಇರ್ತಾರೆ. ಅಣೆಕಟ್ಟು ತುಂಬಿ ಹೋಗ್ಬಿಡುತ್ತೆ, ಒಂದು ಪ್ಲಸ್ ಪಾಯಿಂಟ್ ಬಂತು ಹೇಳಿತಾ. ಇನ್ನೊಂದು ಕಡೆಗೆ ಅದ್ರ ಸಾಯೋರು ಇದ್ದಾರೆ, ಸಾಯಬೇಕು. ಇನ್ನೂ ಕೆಲವರು ದುರುಪಯೋಗ ಮಾಡ್ಕೊಳ್ಳೋರು ಇದ್ದಾರೆ, ಅವರಿಗೂ ಉಪಯೋಗ ಆಗುವ ಸಾಧನೆ ಅದು. ಮತ್ತು ಗಾಳಿ ವಾಯ್ದೇರು ಎಲ್ಲರಲ್ಲೂ ಉಸಿರಾಡಿಸ್ತಾರೆ. ಅವ್ರವ್ರ ಸಾಧನೆ ಉಸಿರಿಸಿರಿ ಅಲ್ಲೆಲ್ಲ ಹೋಗ್ಬಿಡ್ತಾರೆ ಎಲ್ಲರೂ ಕೂಡ. ಬಟ್ ಸಾಧನೆ ಆಗಬೇಕು ಅವರಿಗೆ. ಪರೀಕ್ಷೆಯಲ್ಲಿ ಫೇಲ್ ಅಂತ ಡಿಕ್ಲೇರ್ ಮಾಡಬೇಕಾದ್ರೂ ಕೂಡ ಅವನಿಗೆ ಪೆನ್ ಇನ್ನು ಕೊಡಬೇಕು, ಹಾಲ್ ಟಿಕೆಟ್ ಕೊಡಬೇಕು, ಆಮೇಲೆ ನಂಬರ್ ಕೊಡಬೇಕು, ಇಲ್ಲಿ ಬರಬೇಕು, ಸೀಟ್ ಕೇಳಿದ್ರೆ ಕೊಡಬೇಕು, ನೀರು ಕೇಳಿದ್ರೆ ಕೊಡಬೇಕು. ಸಾರ್ ಅಂದರೆ ಹೋಗಿ ಏನಪ್ಪ ಅಂತ
ಅವ್ನು ಕೊಟ್ಟು ಪರಮಯೋಗ್ಯ ಗ್ಯಾರಂಟಿ ಫೇಲ್ ಆಗ್ತಾನೆ. ಇಷ್ಟಾದ್ರೆ ಆಪರ್ಚುನಿಟಿ ಕೊಡಬೇಕು ಅವನಿಗೆ. ಇಲ್ಲವರೆ ಆಪರ್ಚುನಿಟಿ ಕೊಡಲಿಲ್ಲ, ಇಲ್ಲ ಪಾಸ್ ಅವ್ರು ರ್ಯಾಂಕ್ ಬರ್ತಿದೆ, ಬರೀ ಪಾಸ್ ಅಲ್ಲ ರ್ಯಾಂಕ್ ಬರ್ತಿದೆ ಅಂತ ಅವ್ರು. ನಿಮ್ಗೆ ಕೊಟ್ಟಿದ್ಯಪ್ಪ, ಏನು ಬಂದರೆ ರಾಯರಿಗೆ ಕೊಟ್ಟರು, ಎಷ್ಟು ಮಾಡಿದ್ರು ರಾಯರೀಗ? ರಾಜರಾಜ ಎಷ್ಟು ಮಾಡಿದರು, ಜಯತೀರ್ಥರು ಹೇಗೆ ಮಾಡಿದರು? ನಮಗೆ ಕೊಟ್ಟದ್ದು ಇದನ್ನೇ ಕೊಟ್ಟಿದ್ದು. ಹೇಗೆ ಅವೇಲ್ ಮಾಡ್ಕೊಂಡ್ರು ಅವರು? ಅರ್ಥ ಆಯ್ತಾ? ಒಬ್ಬರು ಒಳ್ಳೆ ಪಾಯಿಂಟ್ ಅವನು ಸೆಂಚುರಿ ಹೊಡೆದ, ಇವನು ಹೊಡೆದು ಬಂದ ವಾಪಸ್. ಇವನು ಏನು ಒಪ್ಕೋಬೇಕು? ಇವನೀಗ ಔಟ್ ಆಗಿದ್ದೆ ಅದಕ್ಕಿಂತ ಏನು ಹೇಳಬೇಕು ಅವನೀಗ? ಕೊನೆ ಜವಾಬ್ದಾರಿ ಏನು ಎತ್ತಬೇಕು ಅವನೀಗ? ತನ್ನ ರೋಲ್ ಇದೆ, ಸರಿಯಾಗಿ ಆಡಲಿಲ್ಲ, ಅದನ್ನು ಹೇಳಬೇಕೆ. ಅದನ್ನು ಆಡ್ಲಿಕ್ಕೆ ಕೊಡಲಿಲ್ಲ, ಅವಾಗೇನು ಪ್ರಶ್ನೆ ಬರಲಿಲ್ಲ. ಇಬ್ಬರೇ ಹೊಡೆಬಿಡ್ತಾವ್ರು 1000 ರನ್ ಅಂತ. ಇಬ್ಬರು ಆಡಲೇ ಇಲ್ಲ, ಅವ್ರು ಆಡಲಿಲ್ಲ ಅಂದರೆ ಚಾನ್ಸೇ ಸಿಕ್ಕಿಲ್ಲ ಅವ್ರಿಗೆ. ಫಸ್ಟ್ ಸಿಕ್ಕಾಡದೆ ಹೋದರೆ ಅದು ಇಲ್ಲ ಅಂತ ಅರ್ಥ. ಅದು ದೇವರು ಈಕ್ವಲ್ ಆಪರ್ಚುನಿಟಿ ಕೊಟ್ಟು ನೋಡಿ. ದುರ್ಯೋಧನ ಇದ್ದಾನೆ, ಪಾಂಡವರು ಇದ್ದಾನೆ, ಒಂದೇ ವಂಶ, ಗೊತ್ತಾಯ್ತಾ? ಆ ವೇದವ್ಯಾಸರಿಂದನೇ ಸೃಷ್ಟಿ, ಗೊತ್ತಾಯ್ತಾ? ಎಲ್ಲ ಅವರಿಬ್ಬರು ಧೃತರಾಷ್ಟ್ರ ಇವರು ಯೋಗ, ಪಾಂಡರಾಜನು ಅವರು ಯೋಗ್ಯರೇ. ಹಸ್ತಿನಾಪುರ ಸೇಮ್ ಪಿಚ್, ನೋ ಚೇಂಜ್, ಎಲ್ಲ ಸೇಮ್. ದ್ರೋಣಾಚಾರ್ಯ ಗುರುಗಳ ಕಾಮನ್ನು, ಭೀಷ್ಮರ ತಾತ ಕಾಮನ್ನು, ಅಲ್ಲಿ ಮುತ್ತಾತ ಕಾಮನ್ನು, ಎಲ್ಲ ಕಾಮನ್. ಇವರು ಅಂಧತಮಸ್ಗೆ ಹೋದ್ರು, ಅವ್ರು ಮೋಕ್ಷಕ್ಕೆ ಹೋದ್ರು. ಯಾತಕ್ಕೆ? ಎಲ್ಲ ಕೊಟ್ಟು ಪಕ್ಕದಲ್ಲಿ ಕೂತವ್ರು, ಒಬ್ಬರು ರ್ಯಾಂಕು, ಒಬ್ಬರು ಫೇಲು. ಆ ಥರ ಆಯ್ತು. ಅದು ತೋರಿಸ್ಬೇಕಾಗಿದೆ, ದೇವ್ರ ನ್ಯಾಯ ತೋರಿಸ್ಬೇಕೀಗ. ದೇವರಿಗೆ ನ್ಯಾಯ ಏನೋ ತೋಚಿದ್ ಮಾಡ್ದ ಅನ್ಕೋಬಾರ್ದು. ಅವ್ನು ಕೊಟ್ಟರೆ ಹೀಗೆ ಮಾಡ್ತಾನೆ ತೋರಿಸ್ಬೇಕು, ಅದಕ್ಕೆ ಶಿಕ್ಷೆ. ಓಲಿ ಸಂಧಿಗೆ ತಾನೇ ಹೋದ, ಸಂಧಿಗೋಸ್ಕರ. ಕೃಷ್ಣ ಟ್ರೈ ಮಾಡಬೇಕಾಗಿತ್ತು ಒಂದು ಮಾತು, ಅವ್ನು ಯಾರು ಹೇಳಿದ್ರೆ ಕೇಳೋದಿಲ್ಲ ಅಂತ ತೋರಿಸ್ಬೇಕಾಗಿತ್ತು, ತೋರಿಸ್ದ. ಅರ್ಥ ಆಯ್ತಾ? ಅದೇ ಅರ್ಜುನ ಗೀತೆ ಹೇಳಿ, ಯುದ್ಧ ಮಾಡಬೇಡ ಅಂತ ದುರ್ಯೋಧನ ಹೇಳಿದ, ಕೇಳಲಿಲ್ಲ. ಯುದ್ಧ ಮಾಡು ಅಂತ ಹೇಳ್ದ, ಮಾಡ್ದ. ನೋಡಿ, ಇಬ್ಬರದು ಯುದ್ಧದ್ದೇ ಪ್ರಶ್ನೆ ಈಗ. ದುರ್ಯೋಧನ ಕೇಳಿದ ಏನಂತ, ತನಗೆ ಬೇಕಾದ್ದನ್ನು ಅರ್ಥ ಮಾಡ್ಕೊಂಡ, ನಾನು ಸಾಧ್ಯ ಇಲ್ಲ ಅಂತ ಹೇಳಿದ. ಇವನು ಒಪ್ಪೋದಿಲ್ಲ ಡಿಕ್ಲೇರ್ ಮಾಡ್ದ. ಅವನ ವಂಶ ಹಾಳಾಗೋಯ್ತು. ಅರ್ಜುನ ಒಪ್ಕೊಂಡ. ಇವತ್ತಿಗೂ ಕೂಡ ಪಾಂಡವರಿಂದ ಜಗತ್ತಿಗೆ ಕಲ್ಯಾಣ ಆಯ್ತು. ಅರ್ಥ ಆಯ್ತಾ? ಇದೆಲ್ಲ ನಾವು ಯೋಚನೆ ಮಾಡಿ ಗೊತ್ತಾಗುತ್ತೆ. ನಮ್ಮ ಬೈಲಕ್ಕೆ ಬರೋದೇ ಇಲ್ಲ, ಮತ್ತೆ ನಮ್ಮದೇ ಸ್ಥಿತಿ ಇರುತ್ತೆ. ನೋ ಆನ್ಸರ್ ಅಂತೀವಲ್ಲ, ಹಾಗೆ ನೋ ಆನ್ಸರ್. ನಿಮ್ಮ ರೋಲ್ ಒಂದಿದೆ, ಅದನ್ನು ಒಪ್ಕೋಬೇಕು ನಾವು ಅದನ್ನು. ಅದಕ್ಕೆ ನೀವು ಏನೇನು ಹೇಳ್ಬೋದು ಅದೆಲ್ಲ ಇವ್ರು ಕೊಟ್ಟಾಗ್ಬಿಟ್ಟಿದೆ. ಈಗ ಪೇಪರ್ ಕೊಟ್ಟು ಬರೀಯಪ್ಪ ಅಷ್ಟೇ. ಏನು ಬರೀತೀವಿ? ಓದ್ಕೊಂಡು ಏನು ಬರೆಯ ಸುಮ್ಮನೆ ಕೂತಿದ್ದಾನೆ ಅಷ್ಟೇ. ಓದ್ಕೊಂಡು ಬಂದಿದ್ರೆ ಏನು ಮಾಡ್ತಿದ್ದ ಅವನು? ಖುಷಿ, ಅವನು ಥ್ಯಾಂಕ್ಸ್ ಹೇಳ್ಬಿಡ್ತಾನೆ, ಸರ್ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಇವನು ಹೇಳಿ ಬೈಯಾಗಿಲ್ಲ, ಕಾರ್ಯ ಬರೆದ ಓದಿಲ್ಲ ಅಷ್ಟೇ. ಇಲ್ಲ ಅಂತ ಹೇಳಿಲ್ಲ ಅವನು. ಜೀವಕರ್ತೃತ್ವ ಅಂದ್ರೆ ಅದೇ. ಒಂದು ಕಡೆ ರೋಲ್ ಇದೆ, ಅವನು ಒಪ್ಕೊಳ್ಳೇಬೇಕು. ಅವನು ಬರೆಯೋದು ಎಲ್ಲ ಕೊಟ್ಟರು ಕೂಡ ಬರೆಯೋದು ಯಾರ್ದೀಗ? ಅವನದೇ ಬರೆಯೋದು, ಅವನದೇ ರೋಲ್. ಅರ್ಥ ಆಯ್ತಾ? ಅಲ್ಲಿ ಮಾಡಲಿಲ್ಲ ಅಂದರೆ ಹೋಯ್ತು. ಎಲ್ಲ ಕೊಟ್ಟು ಅದನ್ನು ಮಾಡಲಿಲ್ಲ. ಒಂದೇ ಹಟ್ಟಲ್ಲಿ ಇದ್ದವರೆಲ್ಲ ಪಾಸ್ ಆಗ್ತಾರಾ? ಒಂದೇ ಮಿಸ್ಟೇಟ್ಲ ಆಗ್ತಾರಾ? ಇಲ್ಲ. ಆದ್ದರಿಂದ ಅವ್ರ ರೋಲ್ ಇದೆ ಒಂದು. ದಟ್ ಈಸ್ ಜೀವಕರ್ತೃತ್ವ ಅಷ್ಟೇ, ಪರಾಧೀನ ಕರ್ತೃತ್ವ. ಅದನ್ನು ನಾನು ಅರ್ಥ ಮಾಡ್ಕೊಂಡು ಮಾಡೋದು. ಋಣುತೆ ಯಂ ತೇನ ಲಭ್ಯ ಇತ್ಯಾದಿ ಉಕ್ತಿಬಲೇನ ಹಿ, ಅದೆಲ್ಲ ಆಯಿತು. ನರ್ತೆ ತ್ವತ್ಕ್ರಿಯತೆ ಕಿಂಚಿತ್, ಒಂದು ವಾಕ್ಯ ಏನು ಹೇಳಿದರು? ಅಧೀನ ಅಂತ ಹೇಳಿದರು. ಇದೊಂದು ರೀತಿ ಹೇಳ್ತಾರೆ, ನಋತೆ ಋತೆ ಅಂದರೆ ಎಕ್ಸೆಪ್ಟ್ ಹಿಮ್, ವಿಥೌಟ್ ಹಿಮ್. ತ್ವತ್ಕ್ರಿಯತೆ ಕಿಂಚಿತಪಿ ನ ಕ್ರಿಯೆ, ಏನೇನು ಕೆಲಸನ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ತೃಣಮಪಿ, ಫುಲ್ಲು ಅಲ್ಲೇ ಆಯಿತು, ಓ ಗಾಡಿ ಬೀಸ್ತು, ಇಲ್ಲ ಅದೇ ಅದ್ದಾಡ್ತು ಅಂದರೆ ಒಪ್ಪಕ್ಕೆ ಸಾಧ್ಯ ಇಲ್ಲ. ಏನೋ ಒಂದು ಇರಬೇಕಾದ್ರು. ಒಂದು ಹನಿ ನೀರು ಬಿದ್ದರೆ ಯಾರು ಹಾಕಿರ್ಬೇಕು. ಒಂದು ಹನಿ ನೀರು ಬಿದ್ದರೆ ಯಾರು ಹಾಕ್ತಿತ್ತು ಹುಡುಕ್ತಿರಲ್ಲ, ಅದು ದೊಡ್ಡ ಮಳೆ ಬಂದರೆ ಅದೇ ಬಂದ್ಬಿಡತ್ತೆ. ಆಗಿದ್ರೆ ವ್ಯವಸ್ಥೆ ಒಪ್ಪಬೇಕಿಲ್ಲ. ನೀವೀಗ ದೇವ್ರ ಕೃಷ್ಣ ಶವರ್, ಅದು ನ್ಯಾಚುರಲ್ ಶವರ್. ಎಷ್ಟು ಎಂಥ ಶವರ್, 5-6 ಹೋಲ್ ಇದ್ದುಬಿಟ್ರೆ ಭಾರಿ ಗ್ರೇಟ್ ಅಂತಾರೆ. ಇನ್ಫೈನೈಟ್ ಹೋಲ್ಸ್ ಆಗ್ತಾನೆ ಪರಮಾತ್ಮ. ಅಜ್ಞಾನ ಜ್ಞಾನದೋ ವಿಷ್ಣು. ಅದೇ ಶವರ್ ಭಾರಿ ಜೋರಿದ್ರೆ ಮಾಡೋಕ್ಕಾಗೋದಿಲ್ಲ, ಸ್ವಲ್ಪ ಚಿಕ್ಕದು ಮಾಡ್ಕೊತಾನೆ. ತಲೆ ಜೋರು ದಪ್ಪ ಅಂತ ಬಿದ್ದರೆ ತಲೆ ತಿರುಗಾಗುತ್ತೆ. ಕಿಂಚನ ಇತ್ಯಾದಿ, ಇದನ್ನು ದೇವ್ರ ಪೂಜೆ ಕಾಲಕ್ಕೆ ಹೇಳೋದು. ನರ್ತೆ ತ್ವತ್ಕ್ರಿಯತೆ ಕಿಂಚನ, ಯಾಕೆಂದರೆ ನೀ ದೇವ್ರ ಪೂಜೆ ಮಾಡಿಸೋದು ನೀನೇನೆ. ಜ್ಞಾನ ಸ್ವಭಾವತೋಪಿ ಸ್ಯಾತ್ ಮುಕ್ತಿ ಕಶ್. ಬೇಸ್ಟ್ ಎಲ್ಲ ಹೇಳ್ಕೊಟ್ಟಿದ್ದಾನೆ, ಉತ್ತರ ಕೊಡ್ತಾನೆ, ಗುಡ್ ಅಂತಾನೆ. ಹೇಳ್ಕೊಟ್ಟಿರೋದು ಇವನೇ. ಇನ್ನೊಬ್ರು ಏನು ಹೇಳೋದಿಲ್ಲ, ಅವ್ನು ಬೈತಾನೆ. ಅದಕ್ಕೆ ಹೇಳ್ಕೊಟ್ಟಿದ್ದೆ ತಿಳ್ಕೊಂಡಿದ್ದೆ ಗುಡ್, ತನಗೆ ಗೊತ್ತಿಲ್ಲದ್ದು ಹೇಳಿದ್ದಕ್ಕಲ್ಲ. ಅದು ಬೇಸ್ಟ್ ಏನು ಕೇಳ್ತಾನೋ ಅವ್ನಿಗೆ ಗೊತ್ತಿರೋದೇ ಕೇಳ್ತಾನೆ, ಬೇರೆ ಕೇಳೋದಿಲ್ಲ. ದೇವರು ಏನು ನಮ್ಮನ್ನು ಕೇಳ್ತಾನೋ ತನಗಿರೋದೇ ಕೇಳ್ತಾನೆ, ಇಲ್ದಿರೋದು ಕೇಳೋದಿಲ್ಲ. ಅಲ್ಲಿರೋದು ಇಲ್ಲಿ ಕೊಡ ಅಷ್ಟೇ. ಮಡಿಯಲ್ಲಿದ್ದಾರೆ ಪದ ಇಲ್ಲಿ ಕೊಡಪ್ಪ ಅಂತ ಹೇಳ್ತಾರೆ. ಮಗು ಬಂದು ಕೊಟ್ಬಿಡೋದು ಆಯಿನು ಅಂತ. ಗೊತ್ತಾಯ್ತಾ? ಅವ್ನು ತೊಗೊಳಕ್ಕಾಗಲ್ವಾ? ಮಗು ಹೇಳಿದ್ರು ನೋಡಿ, ಅಷ್ಟು ಒಳ್ಳೆ ಕೂಸ್ಕೊತಾಯ್ತು, ಹೇಗಿದೆ ಏನು ಹೇಳಿದ್ರು ಕೇಳ್ತಾನೆ. ಅವ್ನು ಟ್ರೈನಿಂಗ್ ಕೊಟ್ಟಾಗಾಯ್ತು. ಅದರಿಂದ ಮುಂದೆ ಹೇಳ್ತಾನೆ, ಅಜ್ಞಾನ ಜ್ಞಾನ ಸ್ವಭಾವತೋಪಿ ಸ್ಯಾನ್ ಮುಕ್ತಿ ಕಶ್ಯಾಪಿ ಕ್ವಚಿತ್. ಅದಕ್ಕೇನೆ ಇದು ಸೆಟ್ಲ ಯಾತಕ್ಕೆ ಬರೋದು ಇಷ್ಟು ಪ್ಯಾಸೇಜ್ ಯಾತಕ್ಕೆ? ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಜ್ಞಾನ ಬೇಕೋ ಒಪ್ಪೋಣ.
ದೇವ್ರು ಬೇಕು, ಅನುಗ್ರಹ ಇವೆಲ್ಲ ಅರ್ಥ ಇಲ್ಲ ಅಂತ ಹೇಳ್ತಾರೆ. ಬೇರೆ ಯಾವ ಮತದಲ್ಲೂ ದೇವ್ರಿಗೆ ಸ್ಕೋಪ್ ಇಲ್ಲ. ಗೊತ್ತಾಗ್ತೀರಿ? ಎಲ್ಲ ಮಾಡೋನ್ನ ಏನೂ ಇಲ್ಲ ಅಂತ ಮಾಡಾಕ್ಬಿಡಿ. ಎಲ್ಲ ಮಾಡೋನ್ನ ಇಲ್ಲ ಆಯ್ತಾ. ಈಗ ಈತ ಕಾನ್ಸ್ಟಿಟ್ಯೂಷನ್ ಒಪ್ಪೋದಿಲ್ಲ, ಬೌದ್ಧ ಜಯಂತಿರೆಲ್ಲ ಆಗಿದೆ, ವೇದನೆ ಒಪ್ಪೋದಿಲ್ಲ, ನೀವು ಮಾಡಿದ್ರೆ ಕಾನ್ಸ್ಟಿಟ್ಯೂಷನ್ ಆಗೋದಿಲ್ಲ. ಗೊತ್ತಾಯ್ತಾ? ಸಮ್ಮತವಾಗಿ ವಿದ್ಯಾರ್ಥಿ ತಾನೇ ಕ್ವಶನ್ ಸೆಟ್ ಮಾಡಿಕೊಂಡ್ರೆ ಪರೀಕ್ಷೆ ಅಲ್ಲೇ ಇಲ್ಲ. ಕಾಂಪಿಟೆಂಟ್ ಅಥಾರಿಟಿನೇ ಸೆಟ್ ಮಾಡಬೇಕು. ಅದಕ್ಕೆ ಈ ಭಾಗದಲ್ಲಿ ಏನು ಗೊತ್ತಾಯ್ತು ಅನುಗ್ರಹ. ಅದಕ್ಕೆ ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ವಿಷ್ಣು ಪ್ರೀತ್ಯರ್ಥಂ ಅಂತ ಹೇಳ್ತೇನೆ. ಸಂಧ್ಯಾವಧಿ ಯಾತಕ್ಕೆ ಮಾಡಬೇಕು ಸರಿಯಾಗಿ ಎಂಬುದಕ್ಕೆ ಹೇಳಿದಾಗ ಗೊತ್ತಾಗುತ್ತೆ. ವಿಷ್ಣು ಪ್ರೀತಿ ಯಾತಕ್ಕೆ ಬೇಕು? ರಂಪಾಡಿ ನಡಿಕೆ ಕೊಡ್ತೇವೆ, ಹೋಗ್ತೇವೆ, ಜಪ ಮಾಡ್ತೇವೆ, ಇಷ್ಟು ತೊಗೊಂಡು ಏನು ಮಾಡಬೇಕು ಅಂದರೆ ಹೇಳ್ತಾರೆ. ಅರ್ಥ ಆಯ್ತಾ? ಇದು ಓದಿದಾಗ ದೇವ್ರ ಪ್ರಸಾದ ಬೇಕೇ ಬೇಕಾದ್ರಿಂದ ಒಟ್ಟು ಅಲ್ಟಿಮೇಟ್ ಯಾವುದಾಯ್ತು ಕೊನೆಗೀಗ? ಅದಕ್ಕೆ ಏನೇ ಕೆಲಸ ಮಾಡಿದ್ರೆ ಏನಂತ ಮಾಡಬೇಕೀಗ? ವಿಷ್ಣು ಪ್ರಸಾದ ಅಷ್ಟೇ. ಅರ್ಥೇ ತತ್ಕ್ರಿಯತೆ ಕಿಂಚಿತ್ ಇತ್ಯಾದೇಹೇ ನ ಹರಿಂ ವಿನ ಜ್ಞಾನ ಸ್ವಭಾವತೋಪಿ. ಜ್ಞಾನ ಸ್ವಭಾವ ಅಂದರೆ ಈಗ ಉದಾಹರಣೆಗೆ ಜ್ಞಾನಕ್ಕೆ ಪಾವಿತ್ರ್ಯ ಇದೆ, ಉದ್ಧಾರ ಮಾಡೋ ಶಕ್ತಿ ಇದೆ, ಮಾಡಲಿ ಅಂದರೆ ಮಾಡೋದಿಲ್ಲ. ದುಡ್ಡಿಗೆ ಕೊಳ್ಳೋ ಶಕ್ತಿ ಇದೆ, ಹೋಗಿ ಕೊಡಬೇಕು, ತೊಗೊಂಡದನ್ನ ಅವನೇ ತೊಗೊಂಡ್ರೆ ಅವನು ಕಳ್ಳ ಆಗ್ತಾನೆ ಮತ್ತೆ. ಗೊತ್ತಾಯ್ತಾ? ನಾವು ತೊಗೊಂಡ್ರೆ ಕೆಲಸ ಆಗಲ್ಲ, ಅವನು ತೊಗೊಂಡ್ರೆ ಕಳ್ಳ. ಏನು ಮಾಡಬೇಕೀಗ? ಕೊಡಬೇಕಾದವ್ರು ಕೊಡಬೇಕು. ಅರ್ಥ ಆಯ್ತಾ? ಜಡ ಪದಾರ್ಥಕ್ಕೆ ಏನಿಲ್ಲ. ಬಂಗಾರ ಸುವರ್ಣ ಎಷ್ಟು ಗ್ರೇಟ್ ಗೊತ್ತಾ? ಮೂವಿಂಗ್ ಕ್ಯಾಪಾಸಿಟಿ ಇಲ್ಲ ಅದಕ್ಕೆ, ಒಬ್ರು ಒಯ್ದು ಕೊಡಬೇಕದನ್ನು. ಅರ್ಥ ಆಯ್ತಾ? ಆದ್ದರಿಂದ ಲಕ್ಷ್ಮೀದೇವಿ ಕೂಡ ದೇವರ ಅಧೀನ ಅಂತ. ಕೊನೆಗೆ ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾಭೂತಿ ವೃತ್ತಿ ಪ್ರಕಾಶ ನಿಯಮಾವೃತ್ತಿ ಬಂಧ ಇಷ್ಟೆಲ್ಲ ಮಹಾಲಕ್ಷ್ಮಿ ಮಾಡ್ತಾರೆ. ಏನು ಎಫರ್ಟ್ಲೆಸ್ ಮಾಡ್ತಾರೆ. ಸರಿ, ಅವರೇ ದೊಡ್ಡವರು ಇಲ್ಲ. ಶ್ರೀರತ್ ಕಟಾಕ್ಷ ಬಲವತ್ ದಯಿತಾಂ ನಾಮ. ದೇವರ ಅನುಗ್ರಹ ಬೇಕು. ಇದೊಂದು ಪದ ಸೇರಿಸ್ಬಿಡಿ. ಮಹಾಲಕ್ಷ್ಮಿಗೂ ದೇವರ ಅನುಗ್ರಹ ಬೇಕು ಅಂತ ಹೇಳಿದ ಮೇಲೆ ನಮಗೆ ಬೇಕಾ? ಪಾಪ ಅವ್ರಿಗೆ ಬೇಕು, ನಮ್ಗೆ ಯಾಕೆ ಬೇಕು ಅಂತ ಹೇಳಬಾರ್ದು. ಗೊತ್ತಾಯ್ತು? ಇವ ಚೀಫ್ ಸೆಕ್ರೆಟರಿ ಕೂಡ ಏನಿಲ್ಲ, ಗೌರ್ಮೆಂಟ್ಗೆ ದೊಡ್ಡ ಇವ್ರು ಹೇಳಿದರೆ ನೋ ಅಂದ್ರೆ ನೋ ಅಷ್ಟೇ. ಹೆಸರು ಚೀಫ್ ಆದರೂ ಕೂಡ ಕನ್ಸೆಂಟ್ ಬೇಕೇ ಬೇಕು. ಅಜ್ಞಾನ ಈ ಮತ್ತೆ ಇನ್ನೂ ವಾಕ್ಯ ಕೆಲವು ಕೊಡ್ಬೇಕು. ಜ್ಞಾನ ಸ್ವಭಾವ ಪದ ನೀರಿಗೆ ಬಾಯಾರಿಕೆ ಹೋಗಿಸೋ ಶಕ್ತಿ ಇದೆ. ಕುಡ್ದ ಹೋಗಲಿಲ್ಲ ಅವನಿಗೆ, ನೀರು ಕುಡಿತಾ ಇದ್ದಾರೆ, ಹೋಗ್ತಾನೇ ಇಲ್ಲ. ಯಾಕೆ? ಹಾಗಿದ್ದಿದ್ರೆ ಸ್ವಭಾವ ಜ್ಞಾನಕ್ಕೆ ಇದ್ದಿದ್ದರೆ ಜ್ಞಾನಿಗಳೆಲ್ಲ ಉದ್ಧಾರ ಆಗ್ಬೇಕಾಯ್ತು. ದುರ್ಯೋಧನ ಅಜ್ಞಾನಿನ? ಭಯಂಕರ ಜ್ಞಾನಿ. ರಾವಣ ಅಜ್ಞಾನಿನ ಅಲ್ಲ. ಆದರೆ ದೇವರ ಅನುಗ್ರಹ ಇಲ್ಲ ಅವನಿಗೆ, ಆದ್ದರಿಂದ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ, ವರ್ಕ್ ಮಾಡದೇ ಇರೋ ಮಿಕ್ಸರ್ಗಿಂತ ಬೋರಿ ಸಾಕು, ಇದು ಬೆಟರ್, ಹೊರಕೆ ಸಾಕು ಅಂತ ಹೇಳ್ತಾರಲ್ಲ ಹಾಗೆ. ವರ್ಕ್ ಮಾಡೋದಿಲ್ಲ, ತಗೊಂಡು ಏನು ಮಾಡಬೇಕಲ್ಲ? ವರ್ಕ್ ಮಾಡಿ ಇಷ್ಟು ಕೈಲಾರು ಕೊಟ್ಟಿದ್ರೆ ಸಾಕು ಕೊನೆಯ ಪಕ್ಷ. ಅದು ಏನು ಮಾಡ್ತಾ ಇಲ್ವಲ್ಲ. ಅದೇನೇ ಅದು ವೇದವ್ಯಾಸ ಹೇಳಿದ್ದನ್ನ ಆಚಾರ ತೋರಿಸಿದ್ದ, ಟೀಕಾರ ಬರೆದಿದ್ದ ಅಲ್ಲಿ ಜೋಡಿಸ್ತಾರೆ. ಅದು ಇಂಪಾರ್ಟೆಂಟ್. ಅದು ದರಿಗೆ ಮಾಡೋದ್ರ ಕೆಲಸ ಅಂದರೆ ಯಾವುದಕ್ಕೆ ಏನು ಹಾಕಬೇಕು ಎಲ್ಲ ಇಟ್ಟಿದ್ದಾರೆ. ಅಲ್ಲಿ ಒಂದು ಇಟ್ಟಿದ್ದ ಉಪ್ಪು ಹಾಕೋ ಎಲ್ಲ ಸುರಿದ್ಬಿಟ್ರೆ ತಂದುಬಿಟ್ಟು ಎಷ್ಟು ಹಾಕ್ಬೇಕು ಅಷ್ಟು ಹಾಕ್ಬೇಕು. ಕೊಟೇಶನ್ ಕೊಡಬೇಕೀಗ. ಎಷ್ಟು ಕೊಡಬೇಕು? ಮೋಸ್ಟ್ ಅದನ್ನು ಕೊಡಬೇಕು. ಅದು ಕೊಡೋದು ಎಲ್ಲ ಕೊಡಬೇಕು. ಇಷ್ಟಪ್ಪ ಆಗೋಗ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿರೋ ಐಡಿಯಾ ಸಪೋರ್ಟ್ ಮಾಡಬೇಕು. ಅದನ್ನು ಯಾರು ಮಾಡ್ತಾರೆ? ಅದಕ್ಕೆ ಟಿಪ್ಪಣಿಕಾರರು ಅಂತ ಹೇಳಿ. ಟಿಪ್ಪಣಿಗಾರ ಚಕ್ರವರ್ತಿಗಳು. ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸಯೇವೈಕೋ ಜನಾರ್ದನ. ಇನ್ನೊಂದು ವಾಕ್ಯ ಕೊಟ್ಟು ನೋಡಿ, ಆಯ್ತು ಬಿಡಿ, ಒಪ್ಕೊಂಡ್ಬಿಡ್ತೀವಿ ನಾವು. ಪ್ರಸಾದ ಬೇಕು, ಹೋಗ್ಲಿ ಬಿಡಿ, ಪ್ರಸಾದ ತಗೋಣ. ಆದರೆ ಜ್ಞಾನ ಸಂಪಾದನೆ ಮಾಡ್ಬೋದಲ್ಲ ಅಂತ ಜ್ಞಾನ ಬರಲಿಕ್ಕೂ ದೇವರು ಬೇಕು. ಜ್ಞಾನದೋ ವಿಷ್ಣು ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ. ಜ್ಞಾನ ಬಂತು, ಇವತ್ತು ಫಸ್ಟ್ ರ್ಯಾಂಕು ಸಿಗ್ತಾ ಇಲ್ಲ, ಏನು ಮಾಡೋಂಗಿಲ್ಲ, ಅವನು ಡಿಮ್ಯಾಂಡ್ ಮಾಡಕ್ಕೆ ಬರೋದಿಲ್ಲ. ಅವ್ರು ಕೇಳಿದ್ದಿಲ್ಲ ಅವನಲ್ಲಿ, ಅವನಿಗೆ ಬೇಕಾದ್ದಿಲ್ಲ. ಗೊತ್ತಾಯ್ತು? ಒಬ್ನು ಏನು ಫೇಲ್ ಅವನಿಗೆ ಕೊಡ್ಬೋದು, ಅವನಿಷ್ಟ. PS ಮಾಡ್ಕೋತಾರೆ ಎಷ್ಟೊತ್ತರ. ಇವ್ರಿಗೆ ಆ ಚಾಯ್ಸ್ ಅದು, ಯಾರನ್ನ ಬೇಕಾದ್ರೂ ಮಾಡೋದು. ಕೆಲವೊಂದು ಹಾಗಲ್ಲ, ಅಫಿಷಿಯಲ್ ಮಾಡ್ಕೋಬೇಕಾದ್ರೆ ಬೇರೆ ನಿಯಮ ಇದೆ. ತನ್ನಿಷ್ಟ ಪರ್ಸನಲ್ ಆದರೆ ಲೈಕ್ ಮಾಡಿದವ್ರು ಮಾಡ್ಕೋಬೋದು. ಅದು ನಮಗೆ ಅದು ಬರೋದೇ ಇಲ್ಲ. ಆಮೇಲೆ ಅಜ್ಞಾನಾಂ ಜ್ಞಾನದೋ ವಿಷ್ಣು. ಅಜ್ಞಾನಿಗಳಿಗೆ ಜ್ಞಾನ ಕೊಡೋದು ವಿಷ್ಣು. ಜ್ಞಾನಿನಾಂ ಮೋಕ್ಷದಶ್ಚ ಸಹ. ಜ್ಞಾನಿಗಳಿಗೆ ಮೋಕ್ಷ ಕೊಡೋದು ವಿಷ್ಣು. ಮುಕ್ತಿಗೊಂದು ಆನಂದ ಆಗಬೇಕು ಅಂತೇನೂ ಇಲ್ಲ. ಆನಂದದಶ್ಚ ಮುಕ್ತಾನ. ಆನಂದ ಕೊಡೋದು ಮುಕ್ತಿ. ಆನಂದಕ್ಕೆ ಎರಡು ಅರ್ಥ. ಆನಂದದ ಅಂದರೆ ಆನಂದ ಉನ್ನಾಹ, ಆನಂದ ಹಾಸ ಕೊಡೋದು ದೇವರೇನೆ. ದಾಕ್ಕೆ ಎರಡರ್ಥ, ದತಿ ದದಾತಿ. ಆದ್ದರಿಂದ ಆನಂದದಶ್ಚ ಮುಕ್ತಾನಾಂ ಸಯೇವೈಕೋ ಜನ. ಒಬ್ಬನೇ ಪರಮಾತ್ಮ. ಈ ರೀತಿ ತಿಳಿದುಕೊಂಡಾಗ ಎಷ್ಟು ಸಾರಸ್ಯ ಇದೆ ಅದು. ಏಕಃ ಈ ರೀತಿಯಲ್ಲ ಜ್ಞಾನ ಕೊಡ್ಲಿಕ್ಕೊಂದು ಪ್ರೈಮರಿ ಸ್ಕೂಲ್ ಮೇಷ್ಟ್ರು ಬೇರೆ, ಈ ಮೇಷ್ಟ್ರು ಬೇರೆ ಇದೆ. ದೇವರು ಹಾಗಿಲ್ಲೇ ಇಲ್ಲ. ಒಂದು ಮಾತಾಡೋಕ್ಕೂ ಆ ದೇವರು ಬೇಕು, 100 ಮಾತಾಡೋಕ್ಕೂ ದೇವರು ಬೇಕು. ಅರ್ಥ ಆಯ್ತಾ?
ಇದು ದೇವರ ಮ್ಯಾಜಿಕ್ ಇದು. ಅದಕ್ಕೆ ಆತನ ಏನಂತ ಕೊನೆಗೆ ನಾವು ನಿನ್ನ ಮಹಿಮೆ ಅರ್ಥನೇ ಆಗೋದಿಲ್ಲ, ಇವ್ರು ಸೋ ಗ್ರೇಟ್. ಅರ್ಥ ಆಯ್ತಾ? ಯಾವ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದಿಲ್ಲ, ಅಷ್ಟು ದೊಡ್ಡವನು ದೇವರು. ಇತ್ಯುಕ್ತೇರ್ ಬಂಧ ಮಿಥ್ಯಾತ್ವಂ ಒಂದು ಘಟ್ಟ ಇವತ್ತು ಅಲ್ಲಿಗಿರಲಿ, ನಾಳೆ ದಿವಸ ಮುಂದಿನ ಭಾಗ. ಇಷ್ಟ ಆಯಿತು. ಒಂದು ಕೆಲವು ವಿಷಯಗಳು ಹೇಳ್ತಾರೆ, ಉಳಿದವರು ಏನೋ ಹೇಳ್ತಾರೆ, ಅದನ್ನು ಹೇಳಬೇಕಾಗಿದೆ, ಖಂಡನೆ ಮಾಡ್ತಾರೆ. ಅದಕ್ಕೆ ಹೇಳ್ಬೇಕಾಗ ಅಪವ್ಯಾಖ್ಯಾನ ಸರಿ ಮಾಡೋದು ಕೂಡ ಏನಾದರೂ ಸ್ಪಷ್ಟೀಕರಣದ ಒಂದು ಭಾಗ, ಅದನ್ನು ಮಾಡ್ತಾರೆ ನಾಳೆ. ಅವತ್ತಿಂದ ಅವತ್ತಿಗೆ ಒಂದು ವಿಷಯ ಅರ್ಥ ಮಾಡ್ಕೊಂಡ್ಬಿಟ್ರೆ ಒಂದು ವಿಷಯ ಅರ್ಥ ಆಗೋದು, ಆಮೇಲೆ ವಾಕ್ಯಗಳು ಅರ್ಥ ಆಗೋದು, ಶಬ್ದ ಅರ್ಥ ಆಗೋದು, ಆಮೇಲೆ ಬೆಳೆದವ್ರು ತಪ್ಪು ಅಂತ ತಿಳಿಯೋದು. ಇದನ್ನು ಡೆವಲಪ್ ಮಾಡ್ಕೊತ ಹೋಗ್ಬೇಕು. ಅದಕ್ಕೇನಂತಾರೆ ಮನನ ಅಂದ್ರೆ ಅದೇ ಮನನ. ಓಂ ಅತ್ಯುದ್ರಿಕ್ತ ಸಂಕಲ್ಪ ಮಾಡಲಿಲ್ಲ, ಅಲ್ಲಿ ಪದ್ಮಾವತಿ ಇದ್ದಾರೆ, ನಾನು ಇಲ್ಲಿ ಕೂತಿದ್ದೀನಿ, ಈ ಮದುವೆನ ಅವನೇ ಉಳಿಸ್ಬೋದಾಗಿತ್ತು, ನಾನು ಹೋಗಕ್ಕೆ ಅಷ್ಟೆಲ್ಲ ಕಷ್ಟಪಡ್ಕೊಂಡು ಅಂತ ಹೇಳಿಲ್ಲ. ಅದು ಸುಮ್ಮನೆ ದೇವರ ನಾಟಕ ಮಾಡ್ತಾನೆ, ಅವ್ರು ಕಷ್ಟ ತಾನೇ ಮಾಡೋದನ್ನ ನಾಟಕ ಮಾಡ್ತಾನೆ. ಅದಕ್ಕೆ ವಿಲಾ ಕ್ರೀಡೆ ಅಂತ ಕರೆಯೋದು, ಕ್ರೀಡೆ. ಗೊತ್ತಾಯ್ತು? ಇದು ಬಾಲ್ ಇಲ್ಲಿದೆ ಇಲ್ಲಿದೆ, ಯಾಕೆ ಹೊರಗಡೆ ಸಾಯ್ತೀರಿ, ಅವ್ರಿಗೆ ಒಂದು ಬಾಲ್ ಕೊಟ್ಬಿಟ್ರೆ ಸುಮ್ಮನೆ ಅಂತ ಕೇಳಿದರೆ ಯಾರು ಹಳ್ಳಿಯವ್ರು ನೋಡಿ ಒಂದು ಫುಟ್ಬಾಲ್ ಆಡೋದನ್ನ ಇಷ್ಟು ಬಾರಿ ಎಷ್ಟು ಕಲೆಕ್ಷನ್ ಮಾಡ್ತಾರಲ್ಲ, ನಾನು ಎಷ್ಟಾಗುತ್ತೆ ಕಡೆ ಒಟ್ಟಿಗೆ ಕೊಟ್ಟು ಬಿಡ್ತೀವಿ, ಎಲ್ಲರೂ ತೊಗೊಂಡು ಹೋಗ್ಬಿಡಲಿ ಆ ಕಡೆಗೆ. ಅರ್ಥ ಆಯ್ತಾ? ಈಗ ಅರ್ಥ ಆಯ್ತಾ? ಆಟ ಆಡ್ತಾರೆ, ಬ್ಯಾಟ್ಗೆ ಬ್ಯಾಟು ಎಲ್ಲರಿಗೂ ಬಾಲು ಎಲ್ಲ ಇದು, ಎಲ್ಲರ ಮೇಲೆ ಒಂದು ಕೊಟ್ಬಿಡಿ, ಏನು ಮಾಡ್ತೀರಿ ಆಗ? ಅರ್ಥ ಆಯ್ತಾ? ಇಲ್ಲ